ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಎಸ್.ಎಲ್. ಭೈರಪ್ಪ ಅವರ ತಂತು ಕಾದಂಬರಿಯ ವಾಚನ. ಅನೂಪ್ನಿಗೆ ಅವನ ಮತ್ತೆ ಸ್ನೇಹಿತರು ಕಾಲೇಜಿನಲ್ಲಿ ಸಿಕ್ಕಿರೋದು ಅವನಿಗೆ ತುಂಬ ಖುಷಿಯಾಗುತ್ತೆ. ಅವರ ಮತ್ತೆ ಭೇಟಿಯಾಗ್ತದೆ. ಕಾಲೇಜಿನಲ್ಲಿ ಹೈಸ್ಕೂಲ್ನಲ್ಲಿದ್ದಾಗ ಇದು ಲ್ಯಾಬಿನ ಇದು ಯಾವುದು ಇನ್ಸ್ಟ್ರೂಮೆಂಟ್ಗಳನ್ನೆಲ್ಲ ಕದ್ದು ಮಾರಿ ಮತ್ತು ಆ ಕಾರಣದಿಂದ ಅವನು ಅಣ್ಣಯ್ಯನವರ ಸ್ಕೂಲಿಗೆ ಹೋಗಿರ್ತಾನಲ್ಲ, ಈಗ ಮತ್ತೆ ಆ ಸ್ನೇಹಿತರ ಜೊತೆಗೆ ಭೇಟಿಯಾಗ್ತಾನೆ. ಸ್ನೇಹ ಮುಂದುವರಿತದೆ. ಬೆವರ್ಲಿ ನ್ಯಾಷನಲಲ್ಲಿ ಓದಿದವರು, ವ್ಯಾಪಾರ ಉದ್ಯಮದ ಕುಟುಂಬದವರು, ಪಂಜಾಬಿನ ಮೂಲದವರು. ಸರಿಯಾಗಿ ಪಂಜಾಬಿ ಬರುತ್ತಿದ್ದರೂ ಹಿಂದಿ ಮಾತನಾಡುವವರು, ಒಂದೇ ಮನೆಯಲ್ಲಿ ಅಡಿಗೆಯವನನ್ನು ಇಟ್ಟುಕೊಂಡಿರುವವರು ಎಂಬ ಹಲವು ಸಮಾನಾಂಶಗಳ ಅರಿವಿನಿಂದ ಅವರಿಬ್ಬರ ಸ್ನೇಹಕ್ಕೆ ವಿಶೇಷ ನಿಕಟತೆಗಳಿದ್ದರೂ ಅನೂಪನ ಹಳೆಯ ಸ್ನೇಹವು ಮತ್ತೆ ಒಳಬರುವುದಕ್ಕೆ ಯಾವ ತಡೆ ಹಾಕಲಿಲ್ಲ. ಅವರಿಗೂ ಹರಟೆಗೆ ಜನ ಬೇಕಿತ್ತು. ಅನೂಪ ಒಂದು ತರಕ್ಕೆ ಹಿಂದಿಯವನೇ. ಅವನ ಮಮ್ಮಿ ಪೂರ್ತಿ ಹಿಂದಿಯವರು, ಡ್ಯಾಡಿ ಮಾತ್ರ ಕನ್ನಡದವರು. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಎಂದು ಅವರು ಅರ್ಥ ಮಾಡಿಕೊಂಡಿದ್ದರು. ಅವನ ಬುಲೆಟ್ ಬರುವ ಮೊದಲೇ ಅವರು ತಮ್ಮ ಯಮಹಾದಲ್ಲಿ ಅವನಿಗೆ ಸವಾರಿ ಕಲಿಸಿದರು. ಚೆನ್ನಾಗಿ ಸೈಕಲ್ ಬರುತ್ತಿದ್ದುದರಿಂದ ಅವನು 2 ದಿನದಲ್ಲಿ ಕಲಿತ. 3ನೇ ದಿನ ನಗರದ ರಸ್ತೆಗಳಲ್ಲಿ ಓಡಿಸಿದ. 4ನೇ ದಿನ ಸಂಜೆಯ ಹೊತ್ತು ಸಯಾಜಿರಾವ್ ರಸ್ತೆ, ಧನ್ವಂತರಿ ರಸ್ತೆಗಳಲ್ಲಿ ಹೋಗಿ ಬಂದ. 5ನೇ ದಿನ ಒಂದು 100 ರೂಪಾಯಿ ಕೈ ಬೆಚ್ಚಗೆ ಮಾಡಿ ಡ್ರೈವಿಂಗ್ ಲೈಸೆನ್ಸ್ ಅನ್ನು ತಂದ. ವಾಸ್ತವವಾಗಿ ಬುಲೆಟ್ ಬಂದ ನಂತರ ಅವನ ಜಗ್ಗು ಓಮಿಯರಿಗಿಂತ ವೇಗವಾಗಿ ಓಡಿಸತೊಡಗಿದ. ವೇಗವನ್ನು ಅಭ್ಯಾಸ ಮಾಡುವುದಕ್ಕೆಂದೇ ಒಂದೊಂದು ದಿನ ಹುಣಸೂರು ರಸ್ತೆಗೆ ಹೋಗಿ 100 ಕಿಲೋಮೀಟರ್ ವೇಗವನ್ನು ದಾಟುತ್ತಿದ್ದ. ಕಾಲೇಜಿನ ಆವರಣದಲ್ಲಂತೂ ರಾಕೆಟ್ ರಭಸದಲ್ಲಿ ಬಂದು ಗಕ್ಕನೆ ತನ್ನ ತರಗತಿ ಹತ್ತಿರ ನಿಲ್ಲಿಸಿ ಗಾಡಿಯ ಮೇಲೆ ತನಗೆ ಸಂಪೂರ್ಣ ಪ್ರಭುತ್ವವಿದೆ ಎಂದು ತೋರಿಸುತ್ತಿದ್ದ. ಆದರೆ ಸ್ಪೀಡ್ ಕಿಂಗ್, ಸೂಪರ್ ಸ್ಪೀಡ್ ಕಿಂಗ್ ಎಂಬ ಬಿರುದುಗಳು ತಮಗೆ ತಾವೇ ಬರುವುದಿಲ್ಲ. ಯಾರಾದರೂ ಚಾಲ್ತಿ ಮಾಡಬೇಕೆಂಬ ಆಲೋಚನೆ ಬಂತು. ಒಬ್ಬೊಬ್ಬರಾಗಿ ತನ್ನ ವರ್ಗದ ಗೆಳೆಯರನ್ನು ಹಿಂಬದಿಯಲ್ಲಿ ಕೂರಿಸಿಕೊಂಡು ವೇಗದ ರುಚಿ ತೋರಿಸುವುದು. ಆಮೇಲೆ ನನಗೊತ್ತು, ಅವನಿತ್ನಲ್ಲ ಸೋಕಾಲ್ಡ್ ಸ್ಪೀಡ್ ಕಿಂಗ್, ವಿ.ಕೆ. ರೆಡ್ಡಿ, ಯಾವತ್ತೂ 80-90 ಕಿಲೋಮೀಟರ್ ಮೀರ್ತಿರ್ಲಿಲ್ಲ. ಹಳೆ ಗಾಡಿ ಶಬ್ದದಿಂದ ಜನರಿಗೆ ವೇಗದ ಭ್ರಮೆ ಬರ್ತಿತ್ತು. ನನ್ನ ಹೊಸ ಬುಲೆಟ್ ಇಲ್ಲಿ ನೋಡು 110 ದಾಟಿದೆ ಎಂದು ಮರೆಯುವ ಗಾಳಿಯಲ್ಲಿ ಹೇಳುತ್ತಿದ್ದ. ಇಷ್ಟಾಗಿ ಹುಡುಗರು ತನ್ನನ್ನು ಈ ಬಿರುದಿನಿಂದ ನಿರ್ದೇಶಿಸುತ್ತಾರೆ ಎಂಬುದಕ್ಕೆ ಯಾವ ಪುರಾವೆಯೂ ಕಾಣಲಿಲ್ಲ. ಒಂದು ದಿನ ತನ್ನ ಸಹಪಾಠಿಗಳನ್ನು ಕರೆದು ನೇರವಾಗಿ ವ್ಯಾಪಾರ ಮಾಡಿದ. ಏಯ್ ನೋಡ್ರೋ, ಇವತ್ತು ಒಂದಿನ ನಿಮ್ಮನ್ನು ಆನಂದ ಭವನಕ್ಕೆ ಕರ್ಕೊಂಡು ಹೋಗ್ತೀನಿ. ನೀವು ತಿಂದಷ್ಟು ತಿಂಡಿ 10 ಸಿಹಿ ತಿಂತೀರಾ, 10 ಐಸ್ ಕ್ರೀಮ್ ತಿಂತೀರಾ, 25 ಉದ್ದಿನೊಡೆ, 200 ರೂಪಾಯಿ ಆದರೂ ಬಿಲ್ ಆಗಲಿ. ನೀವು ನನಗೊಂದು ಕೆಲಸ ಮಾಡಬೇಕು ಎಂದ. ನಿನ್ನ ಮೇಲೆ ಪ್ರೀತಿ ಇಲ್ಲದ ಹುಡುಗಿಯಲ್ಲಿ ಪ್ರೀತಿ ಹುಟ್ಟಿಸುವುದ್ರೆ ನನ್ನ ಕೈಯಲ್ಲಾಗೋಲ್ಲ. ಅರ್ಹತೆಯ ಮೇಲೆ ಪ್ರವೇಶ ಸಂಪಾದಿಸಿದ್ದ ದಾವಣಗೆರೆಯ ಮುಕುಂದ ಹೇಳಿದ. ಏಯ್, ನನಗೆ ಯಾವ ಹುಡುಗಿಲೂ ಇಂಟ್ರೆಸ್ಟ್ ಇಲ್ಲ. ನೀವೇ ನನ್ನ ಬುಲೆಟ್ ಸ್ಪೀಡ್ ನೋಡಿದ್ರಲ್ಲ, ನನ್ನನ್ನು ಸೂಪರ್ ಸ್ಪೀಡ್ ಕಿಂಗ್ ಅಂತ ಎಲ್ಲರೂ ಕರೆಯೋ ಹಾಗೆ ಮಾಡಬೇಕು. ನಾಳೆಯಿಂದ ನಾನು ಬೈಕಿನಲ್ಲಿ ಗಕ್ ಅಂತ ಬಂದು ನಿಲ್ಲಿಸ್ತೀನಲ್ಲ, ಆಗ ನೀವು ಹಾಯ್ ಸೂಪರ್ ಸ್ಪೀಡ್ ಕಿಂಗ್ ಅಂತ ಕೂಗಬೇಕು. 2 ದಿನ ಕೂಗಿಬಿಟ್ರೆ ಸಾಕು. ಒಂದು ದಿನ ಬೋರ್ಡ್ ಮೇಲೆ ಹಾಗಂತ ಬರೀರಿ. ಬರೀ ಒಂದ್ಸಲದ ತಿಂಡಿಗೆ ಇಷ್ಟೆಲ್ಲ ಮಾಡೋದಾ? ರಿಸರ್ವೇಷನ್ ಪ್ರವೇಶದ ಅರಸೀಕೆರೆ ಯಲ್ಲಪ್ಪ ಕೇಳಿದ. ಬೇಕಾದರೆ ಒಂದು ದಿನ ನಿನ್ನನ್ನು 2 ಗಂಟೆ ಒಳಗೆ ನಿನ್ನ ಅರಸೀಕೆರೆಗೆ ಕರ್ಕೊಂಡು ಹೋಗಿ 2 ಗಂಟೆಯಲ್ಲಿ ವಾಪಸ್ ಕರ್ತರ್ತೀನಿ ಎಂದು ಇವನು ಇನ್ನೊಂದು ಆಶೆ ತೋರಿಸಿದ. ಒಟ್ಟಿನಲ್ಲಿ ಒಂದು ವಾರದಲ್ಲಿ ಅವನ ತರಗತಿಯವರೆಲ್ಲ ಅವನನ್ನು ಸೂಪರ್ ಸ್ಪೀಡ್ ಕಿಂಗ್ ಎಂದು ಕರೆಯಲು ಶುರು ಮಾಡಿದರು. ಆದರೆ ಅದು ಅಷ್ಟಕ್ಕೆ ನಿಂತಿದೆ. ಇಡೀ ಕಾಲೇಜು ನನ್ನನ್ನು ವೇಗ ಪುರುಷನೆಂದು ಗುರುತಿಸಿಲ್ಲ ಎನಿಸಿತು. 2 ದಿನ ಯೋಚನೆ ಮಾಡಿ ಒಂದು ಉಪಾಯ ಯೋಜಿಸಿದ. ಚುನಾವಣಾ ಪ್ರಚಾರದಲ್ಲಿ ರಸ್ತೆಗಳ ಮೇಲೆ, ಗೋಡೆಗಳ ಮೇಲೆ ಜಾಹೀರಾತು ಬರೆಯುವ ಒಬ್ಬರನ್ನು ಹಿಡಿದು ದುಡ್ಡು ಕೊಟ್ಟು ರಾತ್ರಿಯ ಮೇಲೆ ಕಾಲೇಜಿನ ಮುಖ್ಯ ಗೇಟಿನ ಹೊರಗೆ ರಸ್ತೆಯ ಮೇಲೆ ಈ ಕಾಲೇಜಿನಲ್ಲೊಬ್ಬ ಸೂಪರ್ ಸ್ಪೀಡ್ ಕಿಂಗ್ ಇರುವುದರಿಂದ ಆಡಳಿತವು ಇಲ್ಲೊಂದು ರಸ್ತೆ ಡುಬ್ಬವನ್ನು ನಿರ್ಮಿಸಬೇಕು, ಅಥವಾ ಅವನು ಬುಲೆಟ್ ತರುವುದನ್ನು ನಿಷೇಧಿಸಬೇಕು, ಆಗುವ ಪ್ರಾಣಾಪಾಯವನ್ನು ತಪ್ಪಿಸಬೇಕು ಎಂದು ದಪ್ಪ ದಪ್ಪ ಅಕ್ಷರದಲ್ಲಿ ಇಂಗ್ಲಿಷ್ನಲ್ಲಿ ಬರೆಸಿಸಿದ. ಮರುದಿನ ಕಾರಿನಲ್ಲಿ ಬಂದ ಪ್ರಿನ್ಸಿಪಾಲ್ ಗಮನಕ್ಕೂ ಇದು ಬಿತ್ತು. ಯಾರು ಈ ಸೂಪರ್ ಸ್ಪೀಡ್ ಕಿಂಗ್ ಎಂದು ಅವರು ವಿಚಾರಿಸಿದರು. ಹುಡುಗರೆಲ್ಲ ಗಮನಿಸತೊಡಗಿದರು. ಇವನು ಆ ದಿನ ಕಾಲೇಜ್ ಆವರಣದಲ್ಲಿ 6 ಸಲ ಸೂಪರ್ ಸ್ಪೀಡ್ ಮಾಡಿದ. ಜಾಹೀರಾತು ಫಲಿಸಿತು. ಬಿರುದು ಬಂದೇ ಬಿಟ್ಟಿತು. ಎಲ್ಲರೂ SSK ಎನ್ನತೊಡಗಿದರು. ಹೇಗಾದರೂ ಸರಿ. ಇತ್ತೀಚೆಗೆ ಬಹಳ ಹುಡುಗರು 2 ಚಕ್ರ ತರ್ತಿದ್ದಾರೆ. ಯಾವ ಒಬ್ಬನನ್ನು ಕಾದು ಹಿಡಿಯೋದು ಬೇಡ. ಇಲ್ಲ ಸರ್, ನಾನು ನಿಧಾನವಾಗಿಯೇ ಬರ್ತೀನಿ ಅಂತ ವಾದ ಮಾಡಿದರೆ ನಾವೇನು ರಾಡರ್ ಇಟ್ಟು ಪ್ರೂವ್ ಮಾಡೋಕ್ಕಾಗುತ್ತೀಯೇ? ಗೇಟಿನ ಹೊರಗಡೆ ಒಂದು ರಸ್ತೆ ಡುಬ್ಬ ಹಾಕಿಸ್ಬಿಡಿ ಎಂದು ಪ್ರಿನ್ಸಿಪಾಲ್ ಅಧಿಕಾರಿಗೆ ಆದೇಶವಿತ್ತರು. ರಸ್ತೆ ಡುಬ್ಬ ಎದ್ದ ಮೇಲೆ ಅವನಿಗೆ ನಿರಾಶೆಯಾಯಿತು. ಆದರೆ ತಾನು ಬರುವುದು ಒಂದೇ ಕಾಂಪೌಂಡಿನೊಳಗೆ ಇರುವ ಹಾಸ್ಟೆಲ್ನಿಂದ. ಅದರೊಳಗೆ ಸಾಧ್ಯವಾದಷ್ಟು ವೇಗದಲ್ಲಿ ಬರ್ತೀನಿ ಎಂದು ಸಮಾಧಾನ ತಂದುಕೊಂಡ. ಒಂದು ಸಂಜೆ ಅವನು ಸರಸ್ವತಿಪುರದಲ್ಲಿದ್ದ ಜಗ್ಗು ಮತ್ತು ಓಮಿಯರ ಮನೆಯಲ್ಲಿ ಕೂತು ಮಾತನಾಡುತ್ತಿದ್ದಾಗ ಜಗ್ಗು ಕೇಳಿದ,
ಅಂದ ಹಾಗೆ ಅವರು ಏನವ್ರ ಹೆಸರು ನಿನಗೆ ರ್ಯಾಗ್ ಮಾಡಿದವರು, ವಾಸ್ತವವಾಗಿ ಏನು ಮಾಡಿದರು? ಅನೂಪ ನಡೆದದ್ದನ್ನು ವಿವರವಾಗಿ ಹೇಳಿದ. ಆಮೇಲೆ ನೀನು ಸ್ಟೇಷನ್ಗೆ ಹೋದೆ? ಆ ತಕ್ಷಣವೇ SP ಮನೆಗೆ ಹೋಗಿ ಎಬ್ಬಿಸಿ ಅಲ್ಲೇ ಅವರಿಗೆ ಕಂಪ್ಲೇಂಟ್ ಬರೆದು ಕೊಟ್ಟು ಆ 4 ಹಿಡಿಸಿ ಲಾಕಪ್ಪಿಗೆ ಹಾಕಿಸಿ. ತಮಾಷೆ ಮಾಡಿದ ಇಷ್ಟಕ್ಕೆ ಅಷ್ಟೊಂದು ರಿಯಾಕ್ಟ್ ಮಾಡಿದ್ದು ಸರಿಯಾ? ಅನೂಪನಿಗೆ ಆಶ್ಚರ್ಯವಾಯಿತು. ತಾನು ಅನುಭವಿಸಿದ ಅವಮಾನದ ತೀವ್ರತೆ ಇವನಿಗೆ ಆಗಿದ್ದರೆ ತಮಾಷೆಗೆ ಮಾಡಿದ್ದ ಇಷ್ಟಕ್ಕೆ ಅಂತಿದ್ದಾನೆ ಎಂಬ ನೋವಾಯಿತು. 4 ಜನ ಸೇರಿಕೊಂಡು ಒಬ್ಬನನ್ನ ಬೆತ್ತಲೆ ಮಾಡೋದು ಅಂದರೆ ಎಂದ. ನೋಡು, ಬೆತ್ತಲಾಗೋಕೆ ಆಗುವ ಸಂಕೋಚ ನಾಚಿಕೆಗಳೆಲ್ಲ ನಮ್ಮ ಅಭ್ಯಾಸದಿಂದ ಆಗುತ್ತೆ. ನಿನಗೆ ಯಾವತ್ತೂ ಅಭ್ಯಾಸವಿರಲಿಲ್ಲ, ಹಂಗಾಗಿದೆ. ನಮ್ಮ ಬೆವರ್ಲಿ ಸ್ಕೂಲ್ನಲ್ಲಿ ಹ್ಯಾಗ್ ಗೊತ್ತಾ ಎಂದಾಗ ಅನೂಪನ ಕಣ್ಣುಗಳಲ್ಲಿ ಕುತೂಹಲ ಮೂಡಿತು. ಕ್ರಿಶ್ ಪಾಲ್ ಅಂತ ಒಬ್ಬ ಆಗ ತಾನೇ ಹೊಸದಾಗಿ ಸೇರಿಕೊಂಡ, ಅಮೆರಿಕಾದವನು. ಯಾವ ಧರ್ಮದವನು ಇರಬಹುದು ಹೇಳು? ಹಿಂದೂ. ಕೃಷ್ಣ ಅನ್ನೋದು ಅಮೆರಿಕನರ ಬಾಯಲ್ಲಿ ಕ್ರಿಶ್ ಆಗಿ ಅವನದನ್ನೇ ಒಪ್ಪಿ KRISH ಕಾಗುಣಿತ ಅಳವಡಿಸಿಕೊಂಡಿದ್ದರು. ತಂದೆಯ ಹೆಸರು ನರೇಂದ್ರ ಪಾಲ್ ಆಗಿ, ಅದು ಅಲ್ಲಿಗೆ ತಕ್ಕ ಹಾಗೆ ಕಾಣಲಿ ಅಂತ PAUL ಅಂತ ಮಾಡಿಕೊಂಡಿದ್ದರು. ಅಲ್ಲಿ ಯಾವುದೋ ಬೋರ್ಡಿಂಗ್ನಲ್ಲಿ ಓದುತ್ತಿದ್ದರಂತೆ. ಬೆಳೆಯುವ ವಯಸ್ಸಿನಲ್ಲಿ ಮಗ ಸ್ವಲ್ಪ ಭಾರತೀಯ ವಾಯು ಸೇವನೆ ಮಾಡಲಿ ಅಂತ ಎಲ್ಲಿಗೆ ಸೇರಿಸಿದರು. ಅವನು ಏನು ಮಾಡಿದ್ದ ಗೊತ್ತಾ? ನಮ್ಮ ಹಾಸ್ಟೆಲ್ನಲ್ಲಿ ಒಂದು ಮೂಲೆಯಲ್ಲಿ ಒಟ್ಟಿಗೆ ಸ್ನಾನದ ಕೊಠಡಿಗಳು, ಅದರ ಹೊರಗೆ ಸಾಲಾಗಿ ಒಟ್ಟು 20 ನಳ್ಳಿಗಳು. ಒಟ್ಟಿಗೆ ಮುಖ ತೊಳೆಯೋಕ್ಕೆ, ಊಟವಾದ ಮೇಲೆ ಕೈ ಬಾಯಿ ತೊಳೆಯೋಕ್ಕೆ. ಒಂದು ಬೆಳಗ್ಗೆ ನಾವು 30-40 ಹುಡುಗರಲ್ಲಿ ಹಲ್ಲುಜ್ಜುತ್ತಾ ಹರಟೆ ಹೊಡಿತಾ ನಿಂತಿದ್ರೆ ಕ್ರಿಶ್ ಕೈಲಿ ಬ್ರಷ್, ಸೋಪ್, ಟವೆಲ್ ಹಿಡಿದು ಬಂದ. ಸಂಪೂರ್ಣ ಬತ್ತಲೆ. ಸಂಪೂರ್ಣ ಅಂದ್ರೆ ಸಂಪೂರ್ಣ, ಯಾವ ಸಂಕೋಚವೂ ಇಲ್ಲ, ಮುಜುಗರವೂ ಇಲ್ಲ. ನಮಗೆಲ್ಲ ಶಾಕ್. ಹಾಯ್ ಕ್ರಿಶ್, ಯಾಕೆ ಹೀಗೆ ಬೆತ್ತಲಾಗಿದ್ಯಾ ಅಂತ ನಮ್ಮ ಹುಡುಗ ಕೇಳಿದ. ಬ್ರಷ್ ಮಾಡಿ ಸ್ನಾನ ಮಾಡಿದ್ಮೇಲೆ ಬಟ್ಟೆ ಹಾಕತ್ತೀನಿ ಅಂದ ಅವನು ಸಹಜವಾಗಿ. ಹುಡುಗರೆಲ್ಲ ಅವನನ್ನೇ ಕುತೂಹಲದಿಂದ ನೋಡುತ್ತಾ ನಿಂತು ಬಿಟ್ಟರು. ಇನ್ನು ಕೆಲವರು ಗಟ್ಟಿಯಾಗಿ ನಕ್ಕರು. 3-4 ಜನ ಸಿಳ್ಳೆ ಹಾಕಿದರು. ಯಾಕೆ ಹೀಗೆ ಮಾಡ್ತಿದ್ದೀರಿ ಅಂತ ಅವನಿಗೆ ಆಶ್ಚರ್ಯ. ನಾವೆಲ್ಲರೂ ಮಲಗಿದ್ದವರು ಎದ್ದು ಹಲ್ಲು ಉಜ್ಜೋಕೆ ಬಂದ್ವಿ, ನಾವೆಲ್ಲ ಬಟ್ಟೆ ಹಾಕೊಂಡಿದ್ದೀವಿ ಅಂತ ಅವನ ಅರಿವಿಗೆ ಬಂತು. ಹಾಯ್ ಗೈಸ್, ಯಾಕೆ ನನ್ನನ್ನು ಹೀಗೆ ವಲ್ಗರ್ ಆಗಿ ನೋಡ್ತಿದ್ದೀರಾ ಅಂತ, ಯಾವ ವಲ್ಗರ್ ವಸ್ತುವಿದೆ ನನ್ನಲ್ಲಿ ಅಂತ ಕೇಳಿದ. ಈ ಪ್ರಶ್ನೆಯಿಂದ ನಮಗೆಲ್ಲ ಗಹಗಹಿಸಿ ನಗು ಬಂತು. ನಾವು ನಕ್ಕದ್ದರಿಂದ ಅವನಿಗೆ ಕೋಪ ಬಂತು. ಯು ವಲ್ಗರ್ ಇಂಡಿಯನ್ಸ್ ಅಂತ ಗಟ್ಟಿಯಾಗಿ ಕೂಗಿ ತನ್ನ ಪಾಡಿಗೆ ತಾನು ಖಾಲಿ ಇದ್ದ ಒಂದು ಸ್ನಾನದ ಕೋಣೆಗೆ ಹೋಗೋ ಬಾಗಿಲು ಹಾಕಿಕೊಂಡ. ಅವತ್ತಿನ ಸಂಜೆ 4 ಜನ, ನಾನು, ಓಮಿ ಮತ್ತು ಇನ್ನೊಬ್ಬ ಮುತ್ತು, ಇನ್ನೊಬ್ಬ ಬೆಳ್ಳಿಯಪ್ಪ ರೀಡಿಂಗ್ ರೂಮಿನ ಹೊರಗೆ ಅವನು ಸಿಕ್ಕಿದಾಗ ಎಲ್ಲರೆದುರಿಗೂ ಹೀಗೆ ಬೆತ್ತಲೆ ಬರುವುದು ವಲ್ಗಾರಿಟಿ ಅಲ್ವೇ, ಬೆತ್ತಲೆ ಅನ್ನೋದು ವಲ್ಗಾರಿಟಿ ಅಲ್ವೇ ಅಂತ ಕೇಳಿದೆವು. ಏನಂದ ಗೊತ್ತಾ? ಅಮೆರಿಕದಲ್ಲಿ ಅವನಿದ್ದ ಬೋರ್ಡಿಂಗ್ನಲ್ಲಿ ಬೇಸಿಗೆಯಲ್ಲಿ ಎಲ್ಲ ಹುಡುಗರು ಬೆಳೆದದ್ದು ಹೀಗೆ ಬೆತ್ತಲಾಗಿ ಒಟ್ಟಿಗೆ ಗುಂಪು ಸೇರಿ ಹಲ್ಲುಜ್ಜಿಕೊಳ್ಳುತ್ತಿದ್ದರಂತೆ. ಆಮೇಲೆ ಒಬ್ಬೊಬ್ಬರಾಗಿ ಸ್ನಾನ ಮಾಡಿ ತಮ್ಮ ತಮ್ಮ ಕೋಣೆಗೆ ಹೋಗಿ ಬಟ್ಟೆ ಹಾಕಿಕೊಳ್ಳುತ್ತಿದ್ದರಂತೆ. ಎಲ್ಲರೂ ಬೆತ್ತಲೆ ಇರುತ್ತಿದ್ದರಿಂದ ಯಾರಿಗೂ ಸಂಕೋಚ, ವಲ್ಗ್ಯಾರಿಟಿಯ ಭಾವನೆ ಬರುತ್ತಿರಲಿಲ್ಲವಂತೆ. ಅಲ್ಲಿ ರಾತ್ರಿ ಬರೀ ಮೈಲಿ ಅಂದರೆ ಎಲ್ಲ ಬಟ್ಟೆನೂ ತೆಗೆದು ಮಲಗುತ್ತಿದ್ದರಂತೆ. ಬೆಳಿಗ್ಗೆ ಎದ್ದು ಹಾಗೆಯೇ ಸ್ನಾನಕ್ಕೆ ಹೋಗುತ್ತಿದ್ದರಂತೆ. ಇದೇ ಸಹಜ. ಗೆಳೆಯರು ಹೀಗಿದ್ದರೆ ಗೆಳೆತನ ಬೆಳೆಯುತ್ತೆ, ಗಾಢವಾಗುತ್ತೆ, ಅದೇ ಸರಿ ಅಂತ ವಾದ ಮಾಡಿದ. ಅವನು ಹೇಳೋದು ಸರಿ ಅಂತ ನಮಗೂ ಅನ್ನಿಸ್ತು. ನಾವು 4 ಜನ ಜೊತೆಗೆ ಒಂದು ದಿನ ಸೇರಿ ನನ್ನ ಕೋಣೆಯಲ್ಲಿ ಬೆತ್ತಲಾಗಿ ನಿಂತೆವು. ಶುರುವಿನಲ್ಲಿ 4 ಸಂಕೋಚವಾಯಿತು, ಕ್ರಮೇಣ ಅದೇ ಸಹಜವಾಯಿತು. ನಾವು 5 ಜನವು ಒಂದು ಗುಂಪಿಗೆ ಸೇರಿದವರು, ನಿಕಟ ಭಾವವುಳ್ಳವರು ಅನ್ನೋ ಭಾವನೆ ಬಂತು. ಆಮೇಲೆ ದಿನ 1 ಗಂಟೆ ಒಬ್ಬೊಬ್ಬರು ರೂಮಿನಲ್ಲಿ ಸುಮ್ಮನೆ ಬೆತ್ತಲೆ ಕೂತು ಹೊರಟುತ್ತಿದ್ದೆವು. ಕ್ರಮೇಣ ಮುಜುಗರ ಹೊರಟು ಹೋಯಿತು. ನಾವೊಂದು ಹೊಸತು ಮಾಡ್ತಿದ್ದೀವಿ ಅನ್ನೋ ಸಾಹಸದ ಭಾವನೆ ಬೆಳೆಯಿತು. ಇದನ್ನೇ ಒಂದು ಚಳವಳಿ ಮಾಡಿ ಬೆಳೆಸಬೇಕು ಅನ್ನೋ ಸಂಕಲ್ಪ ಮಾಡಿದೆವು. ಪ್ರತಿಯೊಬ್ಬರೂ ಧರ್ಮ ಪ್ರಚಾರಕನ ಶ್ರದ್ಧೆ ಮತ್ತು ಅರ್ಪಣಾ ಭಾವದಿಂದ ಒಬ್ಬೊಬ್ಬರಾಗಿ ಸ್ನೇಹಿತರನ್ನು ಹಿಡಿದು ಹೇಳಿ ವಾದ ಮಾಡಿ ಒಪ್ಪಿಸಿ ನಮ್ಮ ಬೆತ್ತಲೆ ಕ್ಲಬ್ಬಿಗೆ ದೀಕ್ಷೆ ಕೊಟ್ಟು ಅವನು ಬೇರೆಯವರನ್ನು ಪರಿವರ್ತಿಸುವ ಹಾಗೆ ಮಾಡಿದೆವು. 3 ತಿಂಗಳಲ್ಲಿ ನಮ್ಮ ಅಂದರೆ 3ನೇ ಮಹಿಳೆಯ 75% ಹುಡುಗರು ಬೆಳಗಿನ ಚಳಿಯಲ್ಲಿ ಎದ್ದ ತಕ್ಷಣ ಬರಿಮೈಯಲ್ಲಿ ಒಟ್ಟು ಸೇರಿ ಹಲ್ಲುಜ್ಜಿಕೊಳ್ಳತೊಡಗಿದೆವು. ಆಮೇಲೆ ಈ ಚಳವಳಿಯಲ್ಲಿ ಕುತೂಹಲ, ಆಸ್ತೆಗಳು ಬೆಳೆದ ಅನೂಪ ಕೇಳಿದ. ಯಾವುದೇ ಚಳವಳಿ ಬೆಳೆದರೆ ದ್ರೋಹಿಗಳು ಬೆಳೀತಾರೆ ತಾನೆ? 25% ಹುಡುಗರು ಅದಕ್ಕೆ ಸೇರಲಿಲ್ಲ. ಸೇರದಿದ್ರೆ ಬೇಡ, ಓಕೆ ಅಂತ ನಾವು ಸುಮ್ಮನಿದ್ದೆವು. ಆದರೆ ಅವರು ಕೆಲವರು ಇದನ್ನು ಗುಟ್ಟಿನಲ್ಲಿ ವಾರ್ಡನ್ಗೆ, ಪ್ರಿನ್ಸಿಪಾಲ್ಗೆ, ಅಲ್ಲಿ ಹೆಡ್ ಮಾಸ್ಟರ್ಗೆ ಪ್ರಿನ್ಸಿಪಾಲ್ ಅಂತ ಕರೆಯೋದು ರಿಪೋರ್ಟ್ ಮಾಡಿದ್ರು. ಪ್ರಿನ್ಸಿಪಾಲ್ ಆ ಹುಡುಗರಿಗೆ ಒಂದು ಹೊಂಚು ಹೇಳಿಕೊಟ್ಟಿದ್ದ. ನಾಳೆ ಬೆಳಿಗ್ಗೆ ನಾವೆಲ್ಲ ಹಲ್ಲುಜ್ಜುವ ಸಮಯದಲ್ಲಿ ಒಬ್ಬ ದ್ರೋಹಿ ತನ್ನ ರೂಮಿನ ಕಿಟಕಿ ತೆಗೆದು ಒಂದು ಬಿಳಿ ಟವೆಲ್ ಆಡಿಸೋದು. ಅದನ್ನು ಕಂಡ ತಕ್ಷಣ ಪ್ರಿನ್ಸಿಪಾಲ್, ವಾರ್ಡನ್, 3ನೇ ಮಹಡಿಯ ಎಲ್ಲ ಕ್ಲಾಸ್ ಟೀಚರ್ಗಳು ಕವಿತಿದ್ದು ಒಟ್ಟಿಗೆ ಬಂದು ನಮ್ಮನ್ನು ಹಿಡಿಯೋದು. ನಮ್ಮ ಬೆತ್ತಲೆ ಚಳವಳಿ ಶುರುವಾದ ಮೇಲೆ ನಾವೆಲ್ಲ ಒಂದೇ ಸಮಯದಲ್ಲಿ 1 ನಿಮಿಷವೂ ತಡ ಮಾಡದೆ ಎದ್ದು ಹೋಗಿ ಸಮೂಹದಲ್ಲಿ ಪಾಲ್ಗೊಳ್ಳುತ್ತಿದ್ದೆವು. ಮೊದಲಿನ ಹಾಗೆ ಅವರವರಿಗೆ ಬೇಕಾದಾಗೆ ಎದ್ದು ಹಲ್ಲುಜ್ಜುವ ಅಶಿಸ್ತು ಹೊರಟು ಹೋಗಿತ್ತು. ಇದೊಂದು ಪಾಸಿಟಿವ್ ಸಾಧನೆ ಅಲ್ವೇ ಹೇಳು ಎಂದು ಅನೂಪನ ತಮ್ಮ ಸಮ್ಮತಿಗೆ ತಗಾದೆ ಮಾಡಿದ. ಅನೂಪನ ಮನಸ್ಸು ಈ ವಿಷಯದಲ್ಲಿ ಇನ್ನೂ ಖಚಿತವಾಗಿರಲಿಲ್ಲ. ಆದ್ದರಿಂದ ಅವನು ಪ್ರಶ್ನೆಗೆ ಉತ್ತರ ಹೇಳದೆ, ಪ್ರಿನ್ಸಿಪಾಲ್, ವಾರ್ಡನ್, ಕ್ಲಾಸ್ ಟೀಚರ್ಸ್ ಎಲ್ಲ ಒಟ್ಟಿಗೆ ಬಂದು ನಿಮ್ಮನ್ನು ಹಿಡಿದು ಬಿಟ್ರಾ ಎಂದ. ನಮ್ಮ ಪಾಡಿಗೆ ನಾವು ಹಲ್ಲುಜ್ಜಿಕೊಳ್ಳುತ್ತಾ ಫೆಲೋಶಿಪ್ ಫೀಲ್ ಮಾಡುತ್ತಾ ಇದ್ವಿ.
ಸರಸರನೆ ಒಟ್ಟು 7 ಜನ ಬರೀ ಕಾಲದಲ್ಲಿ ನಿಶ್ಶಬ್ದವಾಗಿ ಮೆಟ್ಟಿಲು ಹತ್ತಿ ವೇಗವಾಗಿ ಬಂದು ನಾವು ಯಾರೂ ನಮ್ಮ ಕೋಣೆಗೆ ಓಡಿ ಹೋಗದಂತೆ ಗೋಡೆಯ ಹಾಗೆ ನಿಂತು ಬಿಟ್ಟರು. ಸ್ನಾನ ಶೌಚದ ಕೊಠಡಿಗಳಿದ್ದದ್ದು ಒಂದು ಮೂಲೆಯಲ್ಲಿ ತಾನೆ. ಆ 7 ಜನರ ಕಣ್ಣುಗಳಲ್ಲೂ ಕೋಪ ಉರಿಯುತ್ತಿತ್ತು, ಕೆರಳಿದ ಹಾವಿನ ಕಣ್ಣುಗಳನ್ನು. ಒಬ್ಬನ ಕಣ್ಣಿನ ರೆಪ್ಪೆಯೂ ಒಂದು ಸಲವೂ ಮುಚ್ಚಿಕೊಳ್ಳಲಿಲ್ಲ, ಶಿವನ ಹಣೆಗಣ್ಣಿನಂತೆ. ಅವರ ಕಣ್ಣುಗಳೇನಾದರೂ ಸುಡುವ ಶಕ್ತಿ ಇದ್ದರೆ ನಾವೆಲ್ಲ ಒಟ್ಟಿಗೆ ಭಸ್ಮವಾಗಿ ಬಿಡಬೇಕಾಗಿತ್ತು. ಕ್ಲಾಸ್ ಟೀಚರ್ಗಳು ನಮ್ಮಲ್ಲಿ ಎಲ್ಲರನ್ನು ಒಬ್ಬೊಬ್ಬರಾಗಿ ಹೆಸರು ಹೇಳಿ ಪ್ರತ್ಯೇಕವಾಗಿ ನಿಲ್ಲಿಸಲು ಶುರು ಮಾಡಿದರು. ವಾರ್ಡನ್ ಎಲ್ಲರ ಹೆಸರುಗಳನ್ನು ಬರೆದುಕೊಳ್ಳತೊಡಗಿದರು. ನಮ್ಮ ಚಳುವಳಿಗೆ ಸೇರದ ಕಾಲುಭಾಗ ಹುಡುಗರಿದ್ದರಲ್ಲ, ಅವರಿಗೆಲ್ಲ ವಿಷಯ ತಿಳಿದು ಪ್ರಿನ್ಸಿಪಾಲಿಗೆ ಹೊಂಚಿಕೊಟ್ಟವನೇ ಎಲ್ಲರ ರೂಮಿನ ಬಾಗಿಲಿಗೆ ತಟ್ಟಿ ನಮ್ಮನ್ನು ಹಿಡಿದು ನಿಲ್ಲಿಸಿರುವ ಸುದ್ದಿ ಕೊಟ್ಟ. ಅವರೆಲ್ಲ ಓಡಿ ಬಂದು ಇವರಿಗೆ ಶಿಕ್ಷೆಯಾಗಬೇಕು ಎನ್ನುವ ಪ್ರತೀಕಾರದ ಸಂತೋಷದಿಂದ ಟೀಚರ್ಗಳ ಹಿಂದೆ ಸಾಲಾಗಿ ಗೋಡೆ ಕಟ್ಟಿ ನಿಂತರು. ನಮಗೆಲ್ಲ ಇದ್ದಕ್ಕಿದ್ದಂತೆ ನಾಚಿಕೆಯಾಗಿ ಬಿಟ್ಟಿತು ನೋಡು. ನಾವು ಮಾಡಿದ ತಪ್ಪು ಅನ್ನುವ ಭಾವನೆ ಕೂಡ. ನಮ್ಮಲ್ಲಿ ಒಬ್ಬ ಹೆಗಲ ಮೇಲಿದ್ದ ಟವೆಲ್ ತಗೊಂಡು ಸೊಂಟದ ಸುತ್ತ ಸುತ್ತಿಕೊಂಡ. ಅದನ್ನು ನೋಡಿದ ಉಳಿದವರು ಪಟಪಟನೆ ಸುತ್ತಿಕೊಂಡೆವು. ಪ್ರಿನ್ಸಿಪಾಲ್, ವಾರ್ಡನ್, 5 ಜನ ಕ್ಲಾಸ್ ಟೀಚರ್ಸ್ಗಳು ಭಯ ಬೀರುವ ಸಮ್ಮುಖದಲ್ಲಿ ಪೈಜಾಮ, ಜುಬ್ಬ ಅಥವಾ ಶರ್ಟು ತೊಟ್ಟ ಸುಮಾರು 30 ಹುಡುಗರು ನಮ್ಮನ್ನು ನೋಡುವಾಗ ಇದ್ದಕ್ಕಿದ್ದ ಹಾಗೆ ನಮಗೆಲ್ಲ ನಾಚಿಕೆಯಾಗಿ ಬಿಟ್ಟಿತ್ತು. ದೊಡ್ಡ ತಪ್ಪು ಮಾಡಿದೀವಿ ಅನಿಸಿಬಿಟ್ಟಿತ್ತು. ತಪ್ಪು ಭಾವನೆಯ ಮೂಲ ಯಾವುದು ಅಂದರೆ ಭಯ. ಭಯ ಇಲ್ಲದಿದ್ದರೆ ತಪ್ಪು ಭಾವನೆ ಯಾರಲ್ಲೂ ಹುಟ್ಟೋಲ್ಲ. ಈ ಪ್ರಿನ್ಸಿಪಾಲೋ ನಮ್ಮೆಲ್ಲರ ಹೆಸರುಗಳನ್ನು ಬರೆದುಕೊಂಡು ಬಿಟ್ಟಿದ್ದಾನೆ. ಏನ್ ಶಿಕ್ಷೆ ಮಾಡ್ತಾನೋ, ತಂದೆ ತಾಯಿಯರಿಗಂತೂ ಕಾಗದ ಬರೆದು ತಿಳಿಸ್ತಾನೆ ಅನ್ನುವ ಭಯ. ನನಗೂ ಓಮಿಗೂ ಒಂದು ವಿಶೇಷ ಭಯ. ಬ್ರಿಗೇಡ್ ರೋಡಿನಲ್ಲಿ ಹುಡುಗಿ ಬೆತ್ತಲೆಯಾಗಿ ಕುಣಿಯುವ ಕ್ಯಾಬ್ರಿ ನೋಡ್ತಿದ್ದೆವು ಅಂತ ಅಲ್ವೇ ಆ ಸ್ಕೂಲಿನಿಂದ ಓಡಿಸಿ ಬಿಡಿಸಿ ನಮ್ಮಿಬ್ಬರನ್ನು ಇಲ್ಲಿಗೆ ಸೇರಿಸಿದ್ದು. ಇಲ್ಲಿ ನಾವೇ ಬೆತ್ತಲಾಗಿದ್ದೀವಿ, ಇದರ ರಿಪೋರ್ಟ್ ಹೋದ್ರೆ ನಮ್ಮಪ್ಪ ಅಮ್ಮ ಇನ್ನೇನ್ ಮಾಡ್ತಾರೋ ಅನ್ನುವ ಹೆಚ್ಚಿನ ಭಯ ಎಂದಾಗ ಅನೂಪನಿಗೂ ಕ್ಯಾಬ್ರೆ ನೋಡುತ್ತಾ ಕೂತಿದ್ದಾಗ ಪೊಲೀಸರು ನುಗ್ಗಿ ತಾವು 3ರನ್ನು ಹಿಡಿದು ಸ್ಟೇಷನ್ಗೆ ಕರೆದೊಯ್ದು ಕೂಡಿ ಹಾಕಿ ಸ್ಕೂಲಿನ ಚೀಲವನ್ನು ಕಿತ್ತುಕೊಂಡು ಅದರಿಂದ ನಮ್ಮ ಶಾಲೆ ಮನೆಯ ವಿಳಾಸಗಳನ್ನ ಪತ್ತೆ ಮಾಡಿ ಫೋನ್ ಮಾಡಿ ಮಾಡಿದ ಹಗರಣಗಳೆಲ್ಲ ನೆನಪಿಗೆ ಬಂತು. ಜಗ್ಗು ಹೇಳತೊಡಗಿದ. ಪ್ರಿನ್ಸಿಪಾಲ್ ತನ್ನ ಗಟ್ಟಿ ಧ್ವನಿಯಲ್ಲಿ ಹುಕುಂ ಮಾಡಿದ, ನೀವೆಲ್ಲ ಈಗ ನಿಮ್ಮ ರೂಮಿಗೆ ಹೋಗಿ ಬಟ್ಟೆ ಧರಿಸಿ ನನ್ನ ಆಫೀಸಿಗೆ ಬನ್ನಿ. ನಮಗೆ ಜೀವ ಬಂತು. ಇವರೆಲ್ಲ ಬಂದು ಅಡ್ಡ ಕಟ್ಟಿ ನಮ್ಮೊಳಗೆ ಭಯ ಹುಟ್ಟಿದ್ದರಿಂದ ಎಲ್ಲರಲ್ಲೂ ಚಳಿ ಹುಟ್ಟಿ ಬಂದ್ಬಿಟ್ಟಿತ್ತು. ಅದು ಬೇಸಿಗೆ. ಆದರೂ ಕೊಡೈಕೆನಾಲಿನ ಅತ್ಯಂತ ಎತ್ತರದ ಆ ಜಾಗದಲ್ಲಿ ಚಳಿ ಇದ್ದೇ ಇತ್ತು. ಬೆತ್ತಲಾಗಿ ನಿಲ್ಲುವಾಗ ನಮಗೆ ಚಳಿ ಕಾಣ್ತಿರ್ಲಿಲ್ಲ. ಈಗ ಸೂಕ್ಷ್ಮವಾಗಿ ಮೈ ನಡುಕ ಶುರುವಾಯಿತು. ಪ್ರಿನ್ಸಿಪಾಲ್ ಹಿಂದಿರುಗಿದ. ಎಲ್ಲರೂ ಯಂತ್ರದ ಗೊಂಬೆಗಳಂತೆ ಹಿಂದಿರುಗಿದರು. ನಾವೆಲ್ಲ ರೂಮಿಗೆ ಹೋಗಿ ಬೆಚ್ಚನೆಯ ಬಟ್ಟೆ ಹಾಕಿಕೊಂಡು ಅವನ ಆಫೀಸಿಗೆ ನಡೆದೆವು. ಇಷ್ಟು ಜನ ಒಟ್ಟಿಗೆ ಇದ್ದುದರಿಂದ ಯಾರಿಗೂ ಏಟು ಬೀಳುವುದಿಲ್ಲವೆಂಬ ನಂಬಿಕೆ ನಮಗೆ ಬಂದಿತ್ತು. ಇಷ್ಟು ಜನರನ್ನು ಡಿಸ್ಮಿಸ್ ಮಾಡಿ ಓಡಿಸುವುದಿಲ್ಲವೆಂಬ ವಿಶ್ವಾಸವೂ ಹುಟ್ಟಿತ್ತು. ಧರ್ಮ ಪ್ರವಚನ ಮಾಡುವ ಗಟ್ಟಿ ಧ್ವನಿಯಲ್ಲಿ ಅರ್ಧ ಗಂಟೆ ಭಾಷಣ ಹೊಡೆದಾನು. ನಮ್ಮನ್ನು ಬೇರೆ ಬೇರೆ ಮಹಡಿಗೆ ಹಂಚಿ ಹಾಕಿಯಾನು. ತಲಾ 100 ರೂಪಾಯಿ ದಂಡ ಹಾಕಿಯಾನು. ಜೊತೆಗೆ ತಂದೆ ತಾಯಿಯರಿಗೂ ಬರೆದು ತಿಳಿಸಿಯಾನು ಎಂದು ಶಿಕ್ಷೆಯ ವಿವರಗಳನ್ನು ನಾವೇ ಕಲ್ಪಿಸಿಕೊಳ್ಳುತ್ತಿದ್ದೆವು. ಅವನ ಆಫೀಸಿನ ಹೊರಗಡೆ ವರಾಂಡದಲ್ಲಿ ನಾವೆಲ್ಲ ನಿಂತೆವು. ಅವನ ಅಲ್ಲಿಗೆ ಬಂದು ನಿಂತ. ಜೊತೆ ವಾರ್ಡನ್, 5 ಕ್ಲಾಸ್ ಟೀಚರ್ಗಳು. ನೀವು ಮಾಡ್ತಿರೋದು ಎಂಥ ಪಾಪ ಅಂತ ನಿಮಗೆ ಗೊತ್ತಿದೆಯಾ? ಪ್ರಿನ್ಸಿಪಾಲ್ ಗಟ್ಟಿ ಧ್ವನಿಯಲ್ಲಿ ಕೇಳಿದ. ನಾವು ಯಾರೂ ಮಾತನಾಡಲಿಲ್ಲ. ಮಾತನಾಡುವ ನಾಲಿಗೆ ಯಾರಿಗಿರೋಕೆ ಸಾಧ್ಯ? ಅಷ್ಟರಲ್ಲಿ ಒಬ್ಬ ವಿಲಿಯಂ ಅಂತ ನೀಲಗಿರಿ ದೊಡ್ಡ ಟಿ ಎಸ್ಟೇಟಿನವ್ರ ಮಗ ಹೇಳಿದ, ಸರ್, ಬೈಬಲ್ನಲ್ಲಿ ಕ್ಲಾಸ್ನಲ್ಲಿ ನೀವೇ ಹೇಳಿದಿರಿ, ಆ್ಯಡಮ್ ಮತ್ತು ಈ ಮುಗ್ಧತೆ ಇರುವವರೆಗೆ ಅವರಲ್ಲಿ ನಾಚಿಕೆ ಇರಲಿಲ್ಲ, ಬಟ್ಟೆಯನ್ನು ಹಾಕೋತಾ ಇರಲಿಲ್ಲ, ಪ್ರಾಪಂಚಿಕ ಜ್ಞಾನದ ಹಣ್ಣನ್ನು ತಿಂದ ತಕ್ಷಣ ನಾಚಿಕೆ ಹುಟ್ಟಿ ಎಲೆಗಳ ಕೊಂಬೆಯಿಂದ ಮರ್ಯಾದೆಯ ಜಾಗವನ್ನು ಮುಚ್ಚಿಕೊಂಡರು ಅಂತ. ನಾವು ಬೆತ್ತಲಾಗಿದ್ದು ಮುಗ್ಧತೆಯ ಕುರು ಹಾಗೆ ಅದರ ಪಾಪ ಅಂತ ಹಾಗೆ ಹೇಳ್ತೀರಾ? ನಮಗೆಲ್ಲ ಈ ಕತೆ ಗೊತ್ತಿದ್ದದ್ದೇ. ಆದರೆ ವಿಲಿಯಂಗೆ ಹೊಳೆದ ಈ ಪಾಯಿಂಟ್ ಯಾರಿಗೂ ಹೊಳೆದಿರಲಿಲ್ಲ. ಈ ಪ್ರಶ್ನೆಯಿಂದ ಪ್ರಿನ್ಸಿಪಾಲ್ ತತ್ತರಿಸಿ ತೊದಲಿದು ನಮಗೆಲ್ಲ ಕಂಡಿತು. ಎಲ್ಲರಿಗೂ ಧೈರ್ಯ ಬಂತು. ಅಷ್ಟರಲ್ಲಿ ಇನ್ನೊಬ್ಬ ಮುಂಬೈನವನು, ಮೂಲ ಗುಜರಾತ್ ಅಂತೆ, ನಾವೆಲ್ಲ ವಜ್ರ ಅಂತ ಮೊದಲು ಹೆಸರು ಕರೀತಿದ್ದೆವು, ಜೈನ್ ಅಂತ ಕೊನೆ ಹೆಸರು, ಕೇಳಿದ, ಸರ್, ನಮ್ಮ ಧರ್ಮದಲ್ಲೂ ತೀರ್ಥಂಕರನಾದವನಿಗೆ ಬಟ್ಟೆ ಬರೇ ಇಲ್ಲ, ಶುದ್ಧ ಬೆತ್ತಲೆ. ನಾವೆಲ್ಲ ಯಾತ್ರೆಗೆ ಹೋಗುವಾಗ ಗೊಮ್ಮಟೇಶ್ವರ ಅನ್ನುವ 58 ಅಡಿ ಎತ್ತರದ ಮಹಾಪುರುಷ ಬೆತ್ತಲಾಗಿರೋದನ್ನ ನೋಡಿದ್ದೀನಿ. ನಮ್ಮ ಸ್ವಾಮಿಗಳೆಲ್ಲ ಬೆತ್ತಲಾಗೇ ಇರ್ತಾರೆ. ನಾವು ಹುಡುಗರು ಅರ್ಧ ಗಂಟೆ ದಿಗಂಬರರಾಗಿದ್ರೆ ಹ್ಯಾಕ್ ಪಾಪವಾಗುತ್ತೆ. ವಜ್ರನ ತಂದೆಗೆ ಬಾಂಬೆಯಲ್ಲಿ 1, ಗುಜರಾತ್ನಲ್ಲಿ, ಸೂರತ್ನಲ್ಲಿ 2 ಟೆಕ್ಸ್ಟೈಲ್ ಮಿಲ್ ಇವೆ. ಯಾರ್ಯಾರ ತಂದೆ ಹತ್ರ ಆಸ್ತಿಪಾಸ್ತಿ ಏನೇನು ಇದೆ ಅನ್ನೋ ಮಾಹಿತಿ ಎಲ್ಲ ಪ್ರಿನ್ಸಿಪಾಲ್ನಿಗೆ ಗೊತ್ತಿರುತ್ತೆ. ಈಗ ಪ್ರಿನ್ಸಿಪಾಲ್ರ ಬಾಯಿ ಇನ್ನಷ್ಟು ಸಿಮೆಂಟ್ ಬಡಿದಾಗಾಯ್ತು. ಅಷ್ಟರಲ್ಲಿ ವಾರ್ಡನ್ ಮಹಾಘಾಟಿ ಬಾಯಿ ಹಾಕಿದ. ಆ್ಯಡಮ್ ಇವನವರು ಮುಗ್ಧ ಶಿಶು ಸ್ಥಿತಿಯಲ್ಲಿ ಇರುವವರೆಗೆ ಬೆತ್ತಲಾಗಿದ್ದರು. ಗಡವಗಳಾಗಿ ಬೆಳೆದು ಕೆಟ್ಟ ಕೆಟ್ಟ ಭಾವನೆಗಳನ್ನೆಲ್ಲ ಹುತ್ತದಲ್ಲಿನ ಹಾವಿನಂತೆ ಮನಸ್ಸಿನಲ್ಲಿ ಸಾಕಿ ಬೆಳೆಸಿಕೊಳ್ಳುತ್ತಿರುವ ನೀವು ಬೆತ್ತಲಾಗಿದ್ದರೆ ಅದು ಮಹಾಪಾಪ. ವಿಲಿಯಂ, ಜಾಣತನದ ಮಾತು ಬರುತ್ತೆ ಅಂತ ಆಡಿದರೆ ಹುಷಾರ್, ನಿನ್ನ ರೆಕಾರ್ಡ್ನಲ್ಲಿ ಬರೀತೀನಿ. ಜೈನ್ ಬೇರೆ ಧರ್ಮದ ವಿಷಯ ನಾವು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಮಾತಾಡೋದಿಲ್ಲ. ಇಂಥದ್ದೇನಾದರೂ ಅನುಮಾನ ಬಂದರೆ ನೀನು ಊರಿಗೆ ಹೋದಾಗ ನಿಮ್ಮ ಸ್ವಾಮಿಗಳನ್ನ ಕೇಳಬಹುದು. ನಮ್ಮ ಶಾಲೆಯ ರೂಲ್ಸ್ ಅಂದರೆ ರೂಲ್ಸ್. ನಿಯಮಗಳನ್ನು ಉಲ್ಲಂಘನೆ ಮಾಡಿದವರು ತಂದೆ ತಾಯಿನ ಕರೆಸಿ ನಿಮ್ಮ ಹುಡುಗರನ್ನ ಕರ್ಕೊಂಡೋಗಿ ಅಂತ ಹೇಳ್ತೀವಿ. ಪ್ರಿನ್ಸಿಪಾಲ್, ದ್ಯಾಟ್ಸ್ ರೈಟ್ ಎಂದ. ಎಲ್ಲ ಸ್ತಬ್ಧರಾದೆವು. ಅರ್ಧ ನಿಮಿಷದ ನಂತರ ಅಮೆರಿಕಾದ ಕ್ರಿಶ್ಪಾಲ್ ಕೇಳಿದ, ಸ್ಕೂಲ್ ಮ್ಯಾನ್ಯುವಲ್ನ ವಿದ್ಯಾರ್ಥಿಗಳ ಶಿಸ್ತು ಎಂಬ ವಿಭಾಗದಲ್ಲಿ ಯಾರು ಬೆತ್ತಲಾಗಿರಕೂಡದು ಅಂತ ಮುದ್ರಿಸಿಲ್ಲ, ಮೊದಲೇ ಸ್ಪಷ್ಟಪಡಿಸಿಲ್ಲ.
ನಿಯಮವನ್ನು ಅನ್ವಯಿಸಿ ಶಿಕ್ಷಿಸೋದು ನ್ಯಾಯವಲ್ಲ. ಈಗ ಹುಡುಗರಿಗೆ ಇನ್ನಷ್ಟು ಧೈರ್ಯ ಬಂತು. ಆಗ ಪ್ರಿನ್ಸಿಪಾಲ್ ಕೇಳಿದ, ಯಾರು ಕೊಲೆ ಮಾಡಬಾರದು ಅಂತಾನು ನಾವು ಮುದ್ರಿಸಿಲ್ಲ, ಹಾಗಂತ ಕೊಲೆ ಮಾಡಬಹುದು? ಜಾಣತನದ ಮಾತನಾಡಬೇಡ. ಇಲ್ಲ ಸರ್, ಅಮೆರಿಕದ ಕೆಲವು ಹಾಸ್ಟೆಲ್ಗಳಲ್ಲಿ ಹಾಗಂತ ಮುದ್ರಿಸಿರ್ತಾರೆ. ಇದು ಅಮೆರಿಕವಲ್ಲ, ಇಂಡಿಯಾ. ಉಡಾಫೆಯ ಚರ್ಚೆಗಳಿಗೆ ನಾವು ಅವಕಾಶ ಕೊಡೋಲ್ಲ. ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ನೀವು ಮಾಡಿರೋದು ತಪ್ಪು ಅಂತ ಒಪ್ಪಿ ಕ್ಷಮೆಯಾಚನೆಯ ಕಾಗದ ಬರೆದುಕೊಳ್ಬೇಕು. ಆಯಾ ವಿದ್ಯಾರ್ಥಿಯ ರೆಕಾರ್ಡ್ಗಳನ್ನು ನೋಡಿ ತಂದೆ ತಾಯಿಯರಿಗೆ ತಿಳಿಸಬೇಕೋ ಬೇಡವೋ ಅನ್ನೋದನ್ನ ತೀರ್ಮಾನಿಸ್ತೀವಿ. ನಮಗೆಲ್ಲ ಅಷ್ಟಕ್ಕೆ ಪೀಡೆ ಕಳೀತು ಅನ್ನಿಸ್ತು. ಹೀಗೆ ಕ್ಷಮೆಯಾಚನೆಯ ಮುಂದೆ ಇಂಥ ತಪ್ಪು ಮಾಡಲ್ಲ ಅಂತ ಮುಚ್ಚಳಿಕೆಗಳನ್ನು ಬೇಕಾದಷ್ಟು ಬರೆದುಕೊಟ್ಟು ನಮಗೆ ಅನುಭವವಾಗಿತ್ತು. ಎಲ್ಲವೂ ಹೊರಗೆ ಬಂದೆವು. ಆಮೇಲೆ ಬೆತ್ತಲೆಯ ಚಳುವಳಿಯಲ್ಲಿ ಯಾರಿಗೂ ಉತ್ಸಾಹವೇ ಉಳಿಯಲಿಲ್ಲ. ಅಲ್ಲದೆ ಮಳೆಗಾಲ ಬಂದು ವಿಪರೀತ ಚಳಿ ಶುರುವಾಯಿತು. ಕೊಡೈಕೆನಾಲಿನ ಚಳಿ ಅನುಭವಿಸಿದರೆ ಮಾತ್ರ ಗೊತ್ತಾಗುತ್ತೆ. ಅನೂಪ ನಮ್ಮ ಮನಸ್ಸು ಬೆವರ್ಲಿ ಅಂತಾರಾಷ್ಟ್ರೀಯ ಶಾಲೆ ಮತ್ತು ಹಾಸ್ಟೆಲ್ಗಳ ಆವರಣಗಳನ್ನು ಚಿತ್ರಿಸಿಕೊಂಡು ಅದರೊಳಗೆ ಈ ಘಟನೆ ಕಲ್ಪಿಸಿಕೊಳ್ಳುತ್ತಿರುವಾಗ ಜಗ್ಗು ಮತ್ತು ತನ್ನ ಮಾತಿನ ಆರಂಭದ ಬಿಂದುವಿಗೆ ಬಂದ. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಜೊತೆಯಲ್ಲಿ ಬೆತ್ತಲಾದರೆ ಸ್ನೇಹ ಗಟ್ಟಿಯಾಗುತ್ತೆ ಅಂತ. ನೀನು ರ್ಯಾಗ್ ಮಾಡಿದವರ ಮನಸ್ಸಿನಲ್ಲಿ ಅದು ಇದ್ದಿರಬಹುದು. ನೀನು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ, ಬಿಡಿಸಿ ಹೇಳಲಿಲ್ಲ, ಸ್ನೇಹದಿಂದ ಒಡಂಬಡಿಸಲಿಲ್ಲ. ತಾವು ಮೊದಲಾಗಿ ಬೆತ್ತಲಾಗಿ ಮೇಲ್ಪಂಕ್ತಿ ಹಾಕಲಿಲ್ಲ. ಅವರು ಮಾಡಿದ್ದು ಗೂಂಡಾಗಿರಿ. ಸಮಾನ ಲಿಂಗಿಗಳು ಬೆತ್ತಲಾಗೋದು ಅಂದರೆ ಪ್ರಕೃತಿ ವಿರೋಧ, ಅಸಹ್ಯ. ಅವರಿಗೆ ನಾನು ಮಾಡಿದ್ದೇ ಸರಿಯಾದ ಶಿಕ್ಷೆ. ಆ ವಿಷಯ ಬೇಡ. ಈಗ ನೀನು ಓಮಿ ಜೊತೆಯಲ್ಲಿದ್ದೀರಲ್ಲ, ಇಲ್ಲಿ ಹೇಳೋದು ಕೇಳೋರು ಯಾರೂ ಇಲ್ಲ. ಬೆತ್ತಲೆ ಕೂರ್ತೀರೇನು? ನೀನು ಹೇಳೋದು ಸರಿ, ಸಮಾನ ಲಿಂಗಿಗಳು ಬೆತ್ತಲೆ ಕೂರೋದು ಅಸಹ್ಯ, ಅಬ್ನಾರ್ಮಲ್. ಅದುವರೆಗೆ ಸುಮ್ಮನೆ ಕೂತು ಕೇಳುತ್ತಿದ್ದ ಓಮಿ ಮಾತನಾಡಿದ. ಹಾಗಾದ್ರೆ ಭಿನ್ನಲಿಂಗಿ ಯಾರನ್ನಾದ್ರೂ ಕರೆಸ್ಕೋತೀರೇನು? ಇಡೀ ಮನೆ ನಿಮ್ಮದಾಗಿದೆ. ಅವರಿಷ್ಟು ತನಕ ಮಾತನಾಡುತ್ತಿದ್ದದ್ದು ಇಂಗ್ಲಿಷ್ನಲ್ಲಾದರೂ ಈಗ ಒಮ್ಮೆ ಹಿಂದಿರುಗಿ ನೋಡಿ ಅಡಿಗೆಯವನು ತರಕಾರಿ ತರಲು ಹೋಗಿದ್ದಾನೆಂಬುದನ್ನು ಖಚಿತಪಡಿಸಿಕೊಂಡು ನಂತರ ಓಮಿ ಇಂಗ್ಲಿಷ್ನಲ್ಲಿ ಹೇಳಿದ. ನನ್ನ ಜಗ್ಗುನು ಡ್ಯಾಡಿಯರು ಎಷ್ಟು ಮುಂದಾಲೋಚಕರಂದರೆ, ನಮಗೆ ನಮ್ಮ ಊಟವೇ ಬೇಕು, ಅದನ್ನು ಮಾಡೋಕ್ಕೆ ನಮ್ಮ ಕಡೆಯವನೇ ಬೇಕು ಅಂತ ದಿಲ್ಲಿಯಿಂದಲೇ ಒಬ್ಬ ಅಡಿಗೆಯವ್ರನ್ನ ಕರೆಸಿಟ್ಟಿದ್ದಾರೆ. 24 ಗಂಟೆಯೂ ಅವನ ಮನೆಗೆ ಕಾವಲಿರಬೇಕು, ನಮ್ಮ ಮೇಲೂ ಕಾವಲಿರಬೇಕು. ಎಷ್ಟು ಬೇಕಾದರೂ ತಿನ್ಬಹುದು, ಅದಕ್ಕೆ ಕಟ್ಟಿಲ್ಲ. ಸಣ್ಣ ಪುಟ್ಟ ಹಣಕ್ಕೂ ತೊಂದರೆ ಇಲ್ಲ. ಆದರೆ ಈ ಮನೆಗೆ ಹುಡುಗಿ ಗಿಡಿಗಿಯರು, ಹೆಂಗಸರು, ಪಂಗಸರು ಬರುವ ಹಾಗಿಲ್ಲ. ಮನೆ ಕಸ, ಮುಸುರೆ, ಬಟ್ಟೆ ಒಗೆಯೋದು ಸಹ ಅಡುಗೆಯ ಮಹೇಂದರ್ ಸಿಂಗೆ ಮಾಡ್ತಾನೆ. ಒಬ್ಬಳು ಮೇಡ್ ಸರ್ವೆಂಟ್ ಕೂಡ ಇಲ್ಲ. ಅಲ್ಲದೆ ವ್ಯಾಪಾರಕ್ಕೆ ಅಂತ ಜಗ್ಗುನ ಡ್ಯಾಡಿ ಹಾಗಾಗಿ ಯಾವ ದಿನ ಯಾವ ಹೊತ್ತು ಯಾರಿಗೂ ಊಹೆ ಮಾಡೋಕ್ಕಾಗಲ್ಲ. ಮೈಸೂರಿಗೆ ಕಾರ್ನಲ್ಲಿ ಬಂದು ಹೋಗ್ತಾರೆ. ಒಂದೊಂದ್ಸಲ ರಾತ್ರಿನೂ ಬಂದು ಇರ್ತಾರೆ. ಈ ಮನೆ ಲೆಕ್ಕದಲ್ಲಿ ಶಕ್ತಿ ಎಲೆಕ್ಟ್ರಿಕಲ್ಸ್ ಮೈಸೂರು ಗೆಸ್ಟ್ ಹೌಸ್ ಕಮ್ ಆಫೀಸ್ ಅಂತ ಇದೆ. ಅಧ್ಯಾಯ 11. ಕೊನೆಗೊಂದು ದಿನ ಅವನನ್ನು ಗೆದ್ದ ಮೇಲೆ ಅರ್ಥವಾಯಿತು. ಅವನಿಗೆ ಒಮ್ಮೆಯೂ ಅನುಭವವಿರಲಿಲ್ಲ. ಅವನೇ ಹೇಳಿದ, ಯಾವ ಹುಡುಗಿ ಹೆಂಗಸಿನ ಜೊತೆಗೂ ಈ ಭಾವದಿಂದ 3 ಅಡಿ ಹತ್ತಿರದಲ್ಲಿ ಕೂತು ಮಾತನಾಡಿದ ಅನುಭವ ತನಗಿರಲಿಲ್ಲ. ಆದ್ದರಿಂದಲೇ ಅವನು ಮುಂದುವರಿಯಲಿಲ್ಲ, ಹಿಂಜರಿಯುತ್ತಿದ್ದ. ಅದನ್ನು ತಿಳಿದ ನಂತರ ಅವಳ ತೃಪ್ತಿ ಶಿಖರ ಮುಟ್ಟಿತು. ತನ್ನ ಮೀಸಲನ್ನು ಕಳೆದುಕೊಳ್ಳುವ ಒಬ್ಬ ಗಂಡಸು ತನ್ನವನಾಗಿದ್ದಾನೆ. ಬೇರೆ ಕಡೆ ಗಮನ ಹರಿಸುವ ಚಾಂಚಲ್ಯ ಅವನಿಗಿಲ್ಲ. ತನ್ನನ್ನು ಬಿಟ್ಟರೆ ಬೇರೆ ಯಾರೂ ಅವನಿಗೆ ಸಾಧ್ಯವಿಲ್ಲ. ಲಕ್ಷಣವಂತ, ತನ್ನಷ್ಟೇ ವಯಸ್ಸಿನವನು, ಅಷ್ಟೊಂದು ಓದಿರುವವನು, ಸದ್ಯದಲ್ಲೇ ಅಖಿಲ ಭಾರತ ವ್ಯಾಪ್ತಿಯ, ಅವನನ್ನು ಮೀರಿಸುವ ವ್ಯಾಪ್ತಿಯ ಪ್ರಸಿದ್ಧ ಕಲಾವಿದನಾಗಿ ಸಾಧನೆ ಮಾಡುವವನು ನನ್ನವನಾಗಿದ್ದಾನೆ, ಸಂಪೂರ್ಣ ನನ್ನವನಾಗಿದ್ದಾನೆ ಎಂಬ ತೃಪ್ತಿಯಲ್ಲಿ ಅವಳು ತನ್ನ ಅದೃಷ್ಟವನ್ನು ಮೆಚ್ಚಿಕೊಂಡಳು. ಒಂದು ತರಕ್ಕೆ ಅವನಲ್ಲಿ ಶೃಂಗಾರ ಪ್ರವೃತ್ತಿಯು ಪ್ರಧಾನವಾಗಿಲ್ಲದಿರುವುದೇ ಸರಿ. ಇಲ್ಲದಿದ್ದರೆ ಸಂಗೀತ ವಲಯದಲ್ಲಿ ಅದೂ ಕಚೇರಿ ಮಾಡಲು ಪ್ರಾರಂಭಿಸಿ ಪ್ರಸಿದ್ಧಿಯ ರಂಗಿನಲ್ಲಿ ಮಿನುಗತೊಡಗಿದ ಮೇಲೆ ಎಂತೆಂತಹ ರಸಿಕ ಹೆಂಗಸರ ಸಾಮೀಪ್ಯವಾಗಿತ್ತಾ ನಾನು ಮರೆತೇ ಹೋಗಬಹುದು. ಜವಾಬ್ದಾರಿ, ಕೃತಜ್ಞತೆ, ನಿಷ್ಠೆ, ಅನುಕಂಪ ಮೊದಲಾದವು ಅವನ ಮನೋಧರ್ಮದ ಹಾಸುಹೊಕ್ಕುಗಳು. ನನ್ನ ಸ್ನೇಹದಿಂದ ಜಾರಿ ಅವನೆಂದಿಗೂ ದೂರವಾಗುವುದಿಲ್ಲ ಎಂಬ ನಂಬಿಕೆಯನ್ನು ತನ್ನಲ್ಲಿ ತಾನು ಗಟ್ಟಿ ಮಾಡಿಕೊಂಡಳು. ಆದರೆ 3ನೆಯ ದಿನ ಅವನು ಗೊಡ್ಡು ನಂಬಿಕೆಯ ನೀತಿ ಪ್ರಶ್ನೆಯನ್ನು ಎತ್ತಿ ತನ್ನೊಡನೆ ದೇಹ ಸಂಬಂಧವನ್ನು ಭ್ರಾತೃಶಯ್ಯ ಪ್ರವೇಶವೆಂದು ಹೇಳಿದಾಗ ಅವಳಿಗೆ ಚೂರಿ ಇರಿದಂತಾಗಿತ್ತು. ಅವನ ಮನೋವೈಫಲ್ಯವನ್ನು ಚಿಕಿತ್ಸೆ ಮಾಡುವುದಾಗಿ ಒಳಗೆ ಹಠ ತೊಟ್ಟಳು. ಯಶಸ್ವಿಯಾಗಿ ಚಿಕಿತ್ಸೆ ಮಾಡಿದನೆಂಬ ನಂಬಿಕೆಯೂ ಹುಟ್ಟಿತು. ಆ ದಿನದ ನಂತರ ಅವರು ಪ್ರತಿದಿನ ಸೇರುತ್ತಾರೆ. ಅವಳಾಗಿ ಆರಂಭಿಸಬೇಕಿಲ್ಲ. ಆರಂಭದ ಮೀಟನ್ನು ಅವನೇ ನುಡಿಸುತ್ತಾನೆ. ತನ್ನನ್ನು ಸಿತಾರೆಂದು ಕರೆಯುತ್ತಾನೆ, ರಾಧೆ ಎನ್ನುತ್ತಾನೆ, ಅನುಪಮ ಸುಂದರ ವರ್ಣಚಿತ್ರವೆನ್ನುತ್ತಾನೆ. ತನ್ನ ಶರೀರವು ಇಷ್ಟು ಸುಂದರವಾಗಿದೆ ಎಂಬ ಅರಿವು ತನಗೇ ಇರಲಿಲ್ಲ, ಹಾಗೆ ವರ್ಣಿಸುತ್ತಾನೆ. ತಾನು ಸಿತಾರಿನ ಜೊತೆಗೆ ಚಿತ್ರಕಲೆಯನ್ನು ಅಭ್ಯಾಸ ಮಾಡುವ ಬಯಕೆಯನ್ನು ವ್ಯಕ್ತಪಡಿಸುತ್ತಾನೆ. ಆ ರವೀಂದ್ರ ತನ್ನ ರೂಪವನ್ನು, ಶರೀರದ ತನ್ನ ಸಹಜ ಸೌಂದರ್ಯವನ್ನು ಒಮ್ಮೆಯೂ ಹೀಗೆ ಸ್ತುತಿಸಿರಲಿಲ್ಲ ಎಂಬ ನೆನಪು ಬಂದಾಗ ಪೀಡೆ ದೂರವಾಯಿತು ಎಂದು ತನ್ನೊಳಗೆ ಅಂದುಕೊಳ್ಳುತ್ತಾಳೆ. ಹೇಮಂತನ ಬಯಕೆ ತೀವ್ರವಾದದ್ದು. ಅವನು ಕಲಾವಿದ. ಅವಳಿಗೂ ಅಷ್ಟೇ ಉತ್ಕಟವಾದ ಬಯಕೆ ಬಾಧಿಸುತ್ತದೆ. ಗಂಟೆಗಟ್ಟಲೆ ಜೊತೆಯಲ್ಲಿರಬೇಕೆಂಬ ಬಯಕೆಯನ್ನು ಅವನು ಉಸುರುತ್ತಾನೆ. ಹಾಗೆಂದು ಅವಳ ಫ್ಯಾಕ್ಟರಿಯಿಂದ ಅನಿರ್ದಿಷ್ಟ ಕಾಲ ಹೊರಗಿರಲು ಸಾಧ್ಯವಿಲ್ಲ. ಅವನನ್ನು ರಮಿಸಿ ಸಮಾಧಾನ ಹೇಳಿ ಹೊರಡುತ್ತಾಳೆ. ಕಾರಿನಲ್ಲಿ ಕೂತು ಹೋಗುವಾಗ ಹಿಂದಿರುಗಿ ಮತ್ತೊಮ್ಮೆ ಅವನ ತೆಕ್ಕೆಯಲ್ಲಿ ಒಂದಾಗುವ ಬಯಕೆ ಉಕ್ಕಿ ಬರುತ್ತದೆ. ರಾತ್ರಿ ಶೀತಲನೊಡನೆ ಬಂದು ಅವನನ್ನು ಅವನ ಮನೆಗೆ ಕರೆದೊಯ್ಯುವಾಗ ಕಾರನ್ನು ನಿರ್ಜನವಾದೊಂದು ಮೂಲೆಯಲ್ಲಿ ನಿಲ್ಲಿಸಿಕೊಂಡು ಇಬ್ಬರೂ ಅಪ್ಪುಗೆಯಲ್ಲಿ ಮೈಮರೆಯ ಬಯಸುತ್ತಾರೆ. ಆದರೆ ಲಕ್ಷ ಲಕ್ಷ ವಾಹನಗಳ ಈ ನಗರದಲ್ಲಿ ಅಂಥ ಜಾಗವೆಲ್ಲುಂಟು? ತನ್ನ ಫ್ಯಾಕ್ಟರಿಗೆ ಹೋಗಿ 1 ಗಂಟೆ ಇರೋಣವೆಂದರೆ
ತನ್ನಿಂದ ಸಂಬಳ ಪಡೆಯುವ ಚೌಕಿದಾರನಿಗೆ ಸದರ ಕೊಟ್ಟಂತಾಗುತ್ತದೆ. ನಾಳೆ ಮಧ್ಯಾಹ್ನ ಶೀತಳ ಮನೆಯಲ್ಲಿ ಇನ್ನಷ್ಟು ಹೊತ್ತು ಇರುವುದೆಂಬ ಪರಸ್ಪರ ನಿಶ್ಚಯದಿಂದ ಅವನ ಮನೆಗೆ ಅರ್ಧ ಫರ್ಲಾಂಗ್ ದೂರದಲ್ಲಿ ಇಳಿಸಿ ರಾತ್ರಿ 9ರಲ್ಲಿ ತನ್ನ ಮನೆಗೆ ಹಿಂದಿರುಗುತ್ತಾಳೆ. ಇದರಿಂದ ತೃಪ್ತಿಯಾಗುವುದಿಲ್ಲ. ತಾವಿಬ್ಬರು 2 ವಾರವಾದರೂ ಯಾವುದಾದರೂ ಶಿಮ್ಲಾ, ಮಸೂರಿ, ನೈನಿ ಪರ್ವತಧಾಮದಲ್ಲಿ ಇದ್ದು ಬರಬೇಕು, ಬೇರೆಲ್ಲವನ್ನು ಮರೆತು ಸೇರಿರಬೇಕು ಎಂಬ ಆಲೋಚನೆ ಬರುತ್ತದೆ. ನಾನಂತೂ ಬರಬಲ್ಲೆ, ನನ್ನ ಬೊಂಬಾಯಿ ಗುರು ಬಾ ಅಂತ ಕರೆದಿದ್ದಾರೆ ಅಂತ ಮನೆಯಲ್ಲಿ ಹೇಳಿದರಾಯಿತು. ಅವನು ತಕ್ಷಣ ಉತ್ತರಿಸುತ್ತಾನೆ. ಸಂಜೆ ತನಕ ಆಲೋಚಿಸಿದಾಗ ಬೆಂಗಳೂರಿನ ಮ್ಯಾನೇಜ್ಮೆಂಟ್ ಸಂಸ್ಥೆಯವರು ಮಹಿಳಾ ಉದ್ಯೋಗಿಗಳಿಗೆ 2 ವಾರ ಒಂದು ತರಬೇತಿ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಅಲ್ಲಿಗೆ ಹೋಗಿ ಬಂದರೆ ನನ್ನ ಫ್ಯಾಕ್ಟ್ರಿ ಕೆಲಸಕ್ಕೆ ಅನುಕೂಲವಾಗುತ್ತೆ ಅಂತ ರಜನಿಗೂ ನಿರಂಜನಿಗೂ ಹೇಳಿದರೆ ಆಗುತ್ತೆ. ಆದರೆ ಶೀತಲಳಿಗೆ ಏನೆಂದು ಹೇಳುವುದು? ಬೆಳಗಿನ ಹೊತ್ತಿಗೆ ಹೊಳೆಯಿತು. ಮಗ ಅಮ್ಮನನ್ನು ನೋಡಬೇಕು ಅಂತ ಕಾಗದ ಬರೆದಿದ್ದಾನೆ. ಜೊತೆಗೆ ಗಂಡನನ್ನು ನೋಡಿದ ಶಾಸ್ತ್ರ ಮಾಡಬೇಕಲ್ಲ. ಹೆಂಗಸಾದ ಮೇಲೆ 2 ವಾರ ನೀನು ಫ್ಯಾಕ್ಟ್ರಿ ನೋಡಿಕೊ, ನಾನು ಬಂದ ಮೇಲೆ ನೀನು ಬೇಕಾದ್ರೆ ಎಲ್ಲಾದರೂ ಹೋಗು ಅಂತ ಹೇಳುವುದು ನಿರ್ಧರಿಸಿದಳು. ಅದನ್ನು ಹೇಳಿದಾಗ ಅವಳು, ನೀನಿನ್ನೂ ಆ ಗಂಡ ಅಂದರೆ ಯಾಕೆ ದಾಕ್ಷಿಣ್ಯ ಇಟ್ಕೊಂಡಿದ್ದೀ ಎಂದಳು. ನನ್ನಿಂದ ತಪ್ಪಾಗಬಾರದು. ನಾಳೆ ಮಗನಾದರೂ ನಮ್ಮಮ್ಮನೇ ಅಪ್ಪನನ್ನು ಬಿಟ್ಟಳು, ಅಪ್ಪನದೇನು ತಪ್ಪಿರಲಿಲ್ಲ ಅಂತ ತೀರ್ಪು ಕೊಡಬಾರದು ಇವಳು ಸಮಾಧಾನ ಹೇಳಿದಳು. ಅವನು ತೀರ್ಪು ಕೊಟ್ಟು ನಿನಗೇನಾಗಬೇಕು? ನಿನಗೆ ಗೊತ್ತಾಗೋದಿಲ್ಲ, ಸುಮ್ಮನಿರು, ತಾಳ್ಮೆ ಯಾವತ್ತೂ ಒಳ್ಳೆಯದು ಎಂದು ಸಾಮಾನ್ಯ ಮಾತಿನಲ್ಲಿ ತೇಲಿಸಿದಳು. ಇವಳು ಹೊರಡುವ ಹಿಂದಿನ ದಿನ ಶೀತಲ್, ನೀನಿಲ್ಲ ಅಂತ ಹೇಮಂತ್ ಬಂದು ಅಭ್ಯಾಸ ಮಾಡಿಸ್ಕೊಳ್ಳೋದನ್ನು ನಿಲ್ಲಿಸೋದು ಬೇಡ, ಅವನಿಗೆ ಹೇಳು ಎಂದಳು. ಆ ಬಗೆಗೆ ಏನೂ ಹೇಳದೆ ಸುಮ್ಮನಿದ್ದರು ಶೀತಲ್. ಮನೆಗೆ ಹಿಂದಿರುಗಿದಾಗ ಅವನಿಲ್ಲದಿದ್ದರೆ ಇಲ್ಲದ ಊಹಾಪೋಹ ಮಾಡಿಕೊಳ್ಳುತ್ತಾಳೆಂದು ಮೊದಲೇ ಯೋಚಿಸಿದ್ದ ಕಾಂತಿ ಅವನು ಬಾಂಬೆಗೆ ಹೋಗ್ತಾನಂತೆ. ಆ ಗುರುಗಳ ಹತ್ತಿರ ಯಾವುದೋ ರಾಗವನ್ನು ವಿಸ್ತಾರ ಹೇಳಿಕೊಳ್ಳೋದಕ್ಕೆ. ಈಗಲಾದರೆ ಎಲ್ಲೂ ಪ್ರೋಗ್ರಾಮ್ಗೆ ಹೋಗಲ್ಲ, ಬೇಸಿಗೆ ಈಗಲೇ ಬಾ ಅಂತ ಕರೆದಿದ್ದಾರೆ ಎಂದಳು. ಈ ಉತ್ತರವನ್ನು ತಾನು ನಂಬುವುದಿಲ್ಲ ಎಂಬಂತೆ ಶೀತಲ್ ದೃಷ್ಟಿ ಬೀರಿದಳು. ಆದರೆ ಕಾಂತಿ ತಕ್ಷಣ, ನೀನೇನು ರಜಾ ಹಾಕಿ ಫ್ಯಾಕ್ಟ್ರಿಯಲ್ಲಿ ಕೂತಿರಬೇಡ, ಈಗ ಮ್ಯಾನೇಜರಿಗೆ ಕೆಲಸದ ಮೇಲ್ವಿಚಾರಣೆ ನೋಡುವಷ್ಟು ಅನುಭವ ಬಂದಿದೆ. ಆದರೆ ಪ್ರತಿದಿನ ಸಂಜೆ ಬೇಗ ಒಂದು ಆಯಾ ದಿನದ ಬಟ್ಟೆ, ದಾರ, ಪ್ರತಿಯೊಂದು ವಿವರದ ಲೆಕ್ಕನು ಐಟಮ್ ವಾರ್ ನೋಡಿ ಚೆಕ್ ಮಾಡು. ಮ್ಯಾನೇಜರಿಗೆ ಭಯ ಇರಲಿ, ಸಾಧ್ಯವಾದರೆ ಲಂಚ್ ಟೈಮ್ನಲ್ಲೂ ಬಂದು ಹೋಗು ಎಂದಳು. ಅದೇ ನಾನು ಹೇಳಿದ್ದು, ಲಂಚ್ ಟೈಮ್ನಲ್ಲಿ ಬೇಕಾದರೆ ನಾನು ಹೇಮಂತನ್ನ ತುರ್ಕ್ಮಾನ್ ಗೇಟ್ನಿಂದ ಕರ್ಕೊಂಡು ಮನೆಗೆ ಬಂದು ಬಿಟ್ಟು ಹೋಗ್ತೀನಿ. ಹೇಗೂ ನನ್ನ ಕಾರು ಏರ್ ಕಂಡೀಷನ್ ಆಗಿದೆ. ಶೀತಲ್ ಅದೇ ಮಾತಿಗೆ ತಿರುಗಿಸಿದಳು. ಹಾಗೆ ಮಾಡು, ದಿನ ಬೊಂಬಾಯಿಗೆ ಕಾರು ಓಡಿಸು ಎಂದು ಆ ಮಾತಿಗೆ ಹೆಚ್ಚು ಗಮನ ಕೊಡದವಳಂತೆ ಕಾಂತಿ ತೇಲಿಸಿ ಬಿಟ್ಟಳು. ಆ ಮಾತಿಗೆ ಹೆಚ್ಚು ಗಮನ ಕೊಡದವಳಂತೆ ತೇಲಿಸಿಯೇನೋ ಬಿಟ್ಟಳು. ಆದರೆ ಶಿಮ್ಲಾ ತಲುಪಿ 2 ದಿನವಾಗುವ ತನಕ ಶೀತಲಳು ಹೇಗೆ ತಿರುಗುತ್ತಾಳೆ ಎಂಬ ಚಿಂತೆಯೇ ಕೊರೆಯುತ್ತಿತ್ತು. ತಾನು ಗಂಡನನ್ನು ಮಗನನ್ನು ನೋಡಲು ಹೇಮಂತ ಮುಂಬಾಯಿಗೆ ಹೋಗುವುದನ್ನು ಅವಳು ನಂಬುವುದಿಲ್ಲ. ನಂಬದಿದ್ದರೆ ಬೇಡ, ಇವೆಲ್ಲ ಸ್ವಂತ ವಿಷಯಗಳು, ತಾನು ಕೆದಕುವುದು ಬೇಡ ಎಂಬ ಮಿತಿಯು ಅವಳಿಗಿಲ್ಲ. ಸ್ನೇಹಿತೆ ಎಂದರೆ ಪ್ರತಿಯೊಂದನ್ನು ಹೇಳಬೇಕು. ಎಳೆಪ್ರಾಯದ ಪ್ರಣಯಿಗಳಿಗಿಂತ ಹೆಚ್ಚಿನ ಪರಸ್ಪರ ನಿರೀಕ್ಷೆ ಅವಳದು ಎಂದುಕೊಂಡಳು. ನಾನು ಗಂಡನೊಡನೆ ಸ್ವಲ್ಪ ಜೋತು ನಡೀತೀನಿ ಅಂದರೆ ಸಿಡುಕು ತೋರಿಸುತ್ತಾಳೆ. ಹೇಮಂತ ಬಂದ ಮೇಲಂತೂ ಕಸಿವಿಸಿಕೊಂಡಿದ್ದಾಳೆ. ಅವಳಿಗೆ ಅವನ ಮೇಲೆ ಕಣ್ಣಿದೆ. ಒಂದು ದಿನ ಹೇಮಂತ್ ಬರೀ ಸ್ನೇಹಿತ ಅನ್ನೋ ಹಾಗೆ ನಡ್ಕೋತೀಯಾ? ನೀನು ತುಂಬ ಸ್ವಾರ್ಥಿ. ನಿನ್ನ ಸ್ನೇಹಿತ ನನಗೆ ಸ್ನೇಹಿತನಾಗಬಾರದೇನು? ಅವನೇನು ಸಕ್ಕರೆ ಹಚ್ಚೆ? ನಾನು ಅರ್ಧ ಭಾಗ ತಿಂದು ಮುಗಿಸಿಬಿಡ್ತೀನಿ, ನಿಂಗೆ ಉಳಿಯೋಲ್ಲ ಅನ್ನೋಕೆ ಎಂದಳು. ನೋಡು, ಸ್ನೇಹ ಯಾವತ್ತೂ ಕ್ರಮೇಣ ಬೆಳಿಬೇಕು. ಅವನಿಗೆ ಆರ್ಡರ್ ಮಾಡೋಕ್ಕೆ ಆಗುತ್ತೆ? ಇಷ್ಟಕ್ಕೂ ನನಗೆ ಅವನ ಮೇಲೆ ಏನು ಅಧಿಕಾರವಿದೆ ಅಂತ ಸಮಾಧಾನ ಹೇಳಿದ್ದೆ ಎಂಬುದು ನೆನಪಿಗೆ ಬಂತು. ಆದರೂ ನಿನಗೆ ನನ್ನ ಮೇಲೆ ನನ್ನಿಷ್ಟೇ ಕಡಿಮೆಯಾಗುತ್ತಿದೆ ಬಿಡು ಎಂದು ಮುನಿಸು ತೋರಿದ್ದಳು. ಈಗ ವಾಪಸ್ ಹೋದ ಮೇಲೆ ಅವಳ ಈ ವಿಷಯ ಮತ್ತೆ ಎತ್ತದೆ ಬಿಡೋಲ್ಲ ಎಂದು ಅವಳ ಗ್ರಹಿಕೆ ಸ್ಪಷ್ಟವಾಗಿ ಎಚ್ಚರಿಸುತ್ತಿತ್ತು. ಎತ್ತಲಿ, ಅದನ್ನು ಸರಿಯಾಗಿ ನಿಭಾಯಿಸ್ತೀನಿ. ಅವಳಿಗಿಂತ ನನ್ನ ಕೆಪಾಸಿಟಿ ಹೆಚ್ಚಿನದು ಎಂದು ಆತ್ಮವಿಶ್ವಾಸ ತಂದುಕೊಂಡಳು. ಏನೇ ಆಗಲಿ ಉದ್ಯಮದ ಪಾಲುಗಾರಿಕೆಗೆ ಇದು ಅಡ್ಡಿ ಬರದಂತೆ ನಿರ್ವಹಿಸಬೇಕು. ಅವಳಿಗೆ ಆವೇಗ ಜಾಸ್ತಿ. ಉದ್ಯಮಕ್ಕೆ ಏನಾಗುತ್ತೆ ಅನ್ನುವ ಹಿಂದು ಮುಂದೆ ನೋಡದೆ ಸಹ ದುಡುಕಬಹುದು. ನನಗೇನು ಇದೇ ಆಗಬೇಕೇನು? ನನ್ನ ಆಫೀಸ್ನಲ್ಲಿ ಬರೋ ಸಂಪಾದನೆಯನ್ನು ಸರ್ಕಾರಕ್ಕೆ ತಿಳಿಯದ ಹಾಗೆ ಹೂಡಿಟ್ಟರೆ ಸಾಕಾಗಿದೆ ಅಂತ ಒಂದು ದಿನ ಅಂದಿದ್ದಳು ಎಂಬ ನೆನಪು ಬಂದರೂ ತಾನು ಇಷ್ಟು ತಂಪಾದ ಪರ್ವತಧಾಮಕ್ಕೆ ಬಂದಿರೋದು ಅವಳ ಹೊಟ್ಟೆ ಕಿಚ್ಚನ್ನು ಹಚ್ಚಿಕೊಂಡು ಚಿಂತಿಸೋಕ್ಕಲ್ಲ, ನನ್ನ ಹೇಮಂತ್ನ ಜೊತೆ ಬಂದಿರೋಕೆ ಎಂಬ ಉದ್ದೇಶದ ನೆನಪಾಗಿ ಅದನ್ನು ಅದುಮಿ ಒತ್ತಿಗಿಟ್ಟಳು. ಇದರ ಒಂದು ಕಿರು ಸಿಗುರನ್ನು ಅವನಿಗೆ ಹೇಳಲಿಲ್ಲ. ಅವನು ಎಷ್ಟೇ ಸಾಧುವಾಗಿರಲಿ, ಏಕಸ್ನೇಹ ನಿಷ್ಠನಾಗಿರಲಿ, ತನ್ನದೇ ವಯಸ್ಸಿನ ಸ್ನೇಹಿತೆಯೂ ಅವನಲ್ಲಿ ಆಸಕ್ತಳಾಗಿದ್ದಾಳೆ ಎಂಬ ವಿಚಾರವನ್ನು ತಲೆಗೆ ಹಾಕಿದರೆ ಅದು ಬೀಜವಾಗಿ ನಾಳೆ ಯಾವ ಆಶೆಯಾಗಿ ಬೆಳೆಯುತ್ತದೋ ಎಂಬ ಎಚ್ಚರ ಮೂಡಿತು. ನನ್ನ ಇವನ ಸಂಬಂಧ ವಿಶೇಷವಾದದ್ದು, ಮೀಸಲಾದದ್ದು, ಸಿತಾರಿನ ಸ್ವರ ಪಾವಿತ್ರ್ಯದಿಂದ ಸುತ್ತುವರೆದು ಬೆಳೆದಿರುವುದು. ಅವಳ ಮನಸ್ಸು ಇದಕ್ಕೆ ಅಂಟಿಕೊಳ್ಳುವ ಸನ್ನಾಹದಲ್ಲಿದೆ ಎಂಬುದು ಅವನ ಮನಸ್ಸಿಗೆ ಹೋದರೂ ಅವನಿಗೆ ಅಸಹ್ಯವಾಗಿ ಶೀತಳ ಮನೆಗೆ ಹೋಗುವುದೇ ಬೇಡ ಅಂದು ಬಿಡಬಹುದು. ನನ್ನ ಹೇಮಂತನ ಪರಿಶುದ್ಧ ಮನಸ್ಸು ನನಗೆ ಗೊತ್ತು ಎಂದು ತನಗೆ ತಾನೇ ಹೇಳಿಕೊಂಡು ಅವನನ್ನು ಎದೆಗವಚಿಕೊಂಡಳು. ಇದೇ ಸಂದರ್ಭದಲ್ಲಿ ಮುಂದೆ ಅವನ ವ್ಯಾವಹಾರಿಕ ಸಂಬಂಧ ಹೇಗಿರಬೇಕು ಎಂಬುದನ್ನು ಸ್ಪಷ್ಟವಾಗಿ ಪಡಿಸಿಕೊಂಡಳು. ಮದುವೆ ಅನ್ನೋದು ಬೇಡ, ಮದುವೆಯಾಗಿ ಬಿಟ್ಟರೆ ಪರಸ್ಪರ ಕಾಳಜಿಯೂ ಇರಲ್ಲ, ನಿತ್ಯ ನೂತನತೆಯೂ ಇರೋದಿಲ್ಲ. ನನ್ನನ್ನು ಬಿಟ್ಟರೆ ಇವಳಿಗೆ ಬೇರೆ ದಿಕ್ಕಿಲ್ಲ ಎಂಬ ತಾತ್ಸಾರವೂ ಬೆಳೆಯಬಹುದು. ನನ್ನದೇ ಸ್ವಂತ ಮನೆ ಕಟ್ಟಿಸಿಕೊಂಡು ನಾನು ಅಲ್ಲಿ ವಾಸವಾಗಿರಬೇಕು. ಒಂದು ದಿನ ಸಂಜೆ ಇವನು ದಿನ ಸಂಜೆಯಲ್ಲಿ ಬರಬೇಕು, ರಾತ್ರಿಯಲ್ಲಿ ಊಟ, ನಡು ರಾತ್ರಿಯವರೆಗೆ ಜೊತೆಗಿದ್ದು ಅವನ ಮನೆಗೆ ಅವನು ಹೋಗಬೇಕು. ಹತ್ತಿರದಲ್ಲಿ ಅವನದ್ದೇ
ಒಂದು ಮನೆ ಇರಬೇಕು, ನನ್ನದು ಅವನದೇ ಅನ್ನುವಂತೆ ಅವನು ಬಳಸಬೇಕು, ಆದರೆ ಅವನದ್ದೇ ಆಗಬಾರದು. ಈ ಹದದಲ್ಲಿದ್ದರೆ ಮಾತ್ರ ಸಂಬಂಧದಲ್ಲಿ ಸದಾ ಹಸಿ ಇರುತ್ತದೆ, ಚಿಗುರಿರುತ್ತದೆ. ನಾನು ಮಾತ್ರ ಅವನ ಮೇಲ್ವಿಚಾರಣೆ ಎಲ್ಲವನ್ನೂ ನೋಡಿಕೋಬೇಕು. ಇವನು ವಿಖ್ಯಾತ ಕಲಾವಿದನಾಗುವುದಂತೂ ಖಚಿತ. ತನ್ನ ಕಾರ್ಯಕ್ರಮಗಳನ್ನು ಲಾಭದಾಯಕವಾಗಿ ನಿರ್ವಹಿಸಲು ಬಾರದ ಕಲಾವಿದ. ಅದನ್ನೆಲ್ಲ ನಾನು ನಿರ್ವಹಿಸಬೇಕು. ಕಾರ್ಯಕ್ರಮ ಯೋಜಕರು ಮೊದಲು ನನ್ನನ್ನು ಸಂಪರ್ಕಿಸಬೇಕು. ಆ ಸಂಸ್ಥೆಯ ಘನತೆ ಇತಿಹಾಸ ವರದಿಯನ್ನು ನಾನು ಕೇಳಬೇಕು. ಇಷ್ಟು ಹಣ ಎಂದು ನಿಶ್ಚಯಿಸಬೇಕು. ಮೇಡಮ್ನ ಒಪ್ಪಿಗೆ ಇಲ್ಲದೆ ಇವರು ಎಲ್ಲೂ ಒಂದು ಬಾರಿಸುವುದಿಲ್ಲ ಎಂದು ಭಾರತದ ಸಂಗೀತ ಜಗತ್ತೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಸಂಗೀತ ಸಮ್ಮೇಳನದಲ್ಲಿ, ಭಾರಿ ಭಾರಿ ಸಂಗೀತ ಸಭೆಗಳಲ್ಲಿ, ಅಂತಾರಾಷ್ಟ್ರೀಯ ಸಂಗೀತ ಕೂಟದಲ್ಲಿ ಸಂಗೀತ ರಸಿಕರು, ವಿದ್ವಾಂಸರು, ಇತರ ಮಹಾ ಕಲಾವಿದರು ನನ್ನನ್ನು ನೋಡಿ ಸಿತಾರೋನ್ನತಿಯ ಸ್ನೇಹಿತೆ, ಸ್ಫೂರ್ತಿ ಎಂದುಕೊಳ್ಳಬೇಕು. ಪ್ರತಿಯೊಬ್ಬ ಮಹಾಸಾಧಕನ ಹಿಂದೆ ಒಬ್ಬ ಉದಾತ್ತ ಮಹಿಳೆ ಇರುತ್ತಾಳೆ ಎಂಬುದು ನಿಜ ಎಂದು ನನ್ನನ್ನು ನೋಡಿ ಅಂದುಕೊಳ್ಳಬೇಕು. ಹೇಮಂತ ಗಳಿಸುವುದು ಮುಖ್ಯವಲ್ಲ, ಅವನ ಗಳಿಕೆ ಸಾಲದಿದ್ದರೆ ನಾನು ಕೊಡುತ್ತೀನಿ. ನಾನು ಇಷ್ಟೆಲ್ಲ ದುಡಿಯುವುದಾದರೂ ಯಾಕೆ? ಅದರಲ್ಲಿ ಒಂದು ಪಾಲು ನನ್ನ ಹೇಮಂತನ ಸೌಲಭ್ಯಕ್ಕೆ ವಿನಿಯೋಗವಾಗದಿದ್ದರೆ ಎಂದುಕೊಳ್ಳುವಾಗ ಒಂದು ಉಪಾಯ ಹೊಳೆಯಿತು. ಹೇಮಂತನ ವೇದಿಕೆ ಪ್ರವೇಶ ಮಾಡುವ ಸಮಾರಂಭವನ್ನು ಚೆನ್ನಾಗಿ ಯೋಚಿಸಬೇಕು. ಯಾವುದಾದರೂ ದೊಡ್ಡ ಸಂಗೀತ ಸಭೆಯ ಕಾರ್ಯದರ್ಶಿಗೆ ಒಂದಿಷ್ಟು ದುಡ್ಡು ತಿನ್ನಿಸಿ ದೊಡ್ಡ ಸಮಾರಂಭ ಏರ್ಪಡಿಸಬೇಕು. ಪತ್ರಿಕೆಯವರಿಗೆ ಪಾರ್ಟಿ ಕೊಡಿಸಿ ಕರೆಸಬೇಕು. ಭಾರತಕ್ಕೆ ವಿಖ್ಯಾತನಾದ ಒಬ್ಬ ಸಬಲಾ ಪಟು, ಅವನ ತೀರ ಕಿಟಗಳ ನೆನಪಿಗೆ ಸಭಿಕರ ಎದೆಯ ನೃತ್ಯ ಮಾಡುವಂತಹ ಪಟು ಬನರಾಸಿಯ ವಿಜಯ ಮಿಶ್ರನನ್ನು ಕರೆಸಬೇಕು. ಆಮೇಲೆ ನಾನೇ ವಿಜಯ ಮಿಶ್ರನನ್ನು ಕಂಡು, ಪಂಡಿತ್ ಜಿ ಇಲ್ಲಿಕೊಳ್ಳಿ, ನಿಮಗೆ 50,000 ದಕ್ಷಿಣೆ ಕೊಡ್ತೀನಿ. ನೀವು ಹೇಮಂತ್ಜಿಯನ್ನು ಆಶೀರ್ವದಿಸಬೇಕು. ದಿಲ್ಲಿ, ಜಯಪುರ, ಅಹಮದಾಬಾದ್, ಬರೋಡಾ, ಮುಂಬೈ, ಪುಣೆ, ಭೋಪಾಲ್, ಗ್ವಾಲಿಯರ್, ಲಕ್ನೋ, ಪಟ್ನಾ, ಕಲ್ಕತ್ತಾಗಳೆಲ್ಲ ಹೇಮಂತ್ಜಿಯ ಕಾರ್ಯಕ್ರಮ ಏರ್ಪಡಿಸಿ ಅಂತ ನೀವು ಬರೆದು ಕುಮ್ಮಕ್ ಕೊಡಿ. ಅಲ್ಲೆಲ್ಲ ಇವರಿಗೆ ಎಷ್ಟು ದುಡ್ಡು ಕೊಟ್ಟಿರೋದು ನಿಮ್ಮದು. ಮೊದಲ ವರ್ಷ ಎಲ್ಲಿ ಎಷ್ಟು ಸಂಭಾವನೆ ಬಂದರೂ ನಿಮಗೆ. ನೀವೇ ಅವರಿಗೆ ಸಬಲ ಸಾಥಿ ಕೊಡಬೇಕು. ಪಂಡಿತ್ ವಿಜಯ ತಬಲ ಸಾಥಿ ಇಲ್ಲದೆ ಪಂಡಿತ ಹೇಮಂತ್ ಉನ್ನತಿ ಸಿತಾರ್ ಬಾರ್ಸೋಲ ಅನ್ನೋ ಅಭಿಪ್ರಾಯ ಹುಟ್ಟಿಸ್ಬೇಕು. ನಿಮ್ಮಿಬ್ಬರ ಸವಾಲ್ ಜವಾಬಿಗೆ ಜನಗಳು ಹುಚ್ಚೆದ್ದು ಕುಣಿಯಬೇಕು ಅಂತ ಹೇಳ್ಕೊಂಡ್ರೆ ಹೇಗೆ? 50,000 ನಗದು, 1 ವರ್ಷದ ಸಂಪೂರ್ಣ ಸಂಭಾವನೆ. ಒಪ್ಪದೇ ಇರ್ತಾನೆ. ಇಷ್ಟಾದರೆ ಸಾಕು. 2ನೇ ವರ್ಷದಿಂದ ಕಚೇರಿಗೆ 30,000 ಕಡಿಮೆ ಮುಟ್ಟುವುದಿಲ್ಲ ಅನ್ನಬಹುದು. ನಾನು ಮಾಡ್ತೀನಿ. ಹೇಮಂತನಿಗೆ ವ್ಯವಹಾರ ತಿಳಿಯೋಲ್ಲ ಎಂದು ನಿರ್ಧರಿಸಿದಳು. ಇನ್ನೊಂದು ಮಧ್ಯಾಹ್ನ ಊಟವಾದ ನಂತರ ಅವಳನ್ನು ಎದೆಗವಚಿಕೊಂಡು ನಿದ್ರೆ ಮಾಡುತ್ತಿರುವಾಗ, ಅವಳ ಮನಸ್ಸು ಇಲ್ಲಿ ಭಾರತದಲ್ಲಿ ಬೇಸಿಗೆಯಾಗಿರುವಾಗ ತಾನು ಇವನೊಡನೆ ಇಂಗ್ಲೆಂಡ್, ಅಮೆರಿಕ, ಕೆನಡಾ, ಫ್ರಾನ್ಸ್, ಇಟಲಿ, ಜರ್ಮನಿ ಮೊದಲಾದ ದೇಶಗಳಿಗೆ ಸಂಗೀತ ಕಾರ್ಯಕ್ರಮ ಟೂರ್ ಹೋಗಬೇಕು. ತಬಲಕ್ಕೆ ವಿಜಯ ಮಿಶ್ರನೇ ಇರಲಿ. ವಿದೇಶಿಯಣದಲ್ಲಿ ಮಾಡುವ ಸಂಪಾದನೆ ಸಮೃದ್ಧವಾಗಿರುತ್ತೆಂಬ ಯೋಜನೆ ಹೊಳೆಯಿತು. ನಾನು ಹಾಗೆಯೇ ಹೋದ ಕಡೆಗಳಲ್ಲಿ ನನ್ನ ಕಂಪನಿಯ ಬಟ್ಟೆಗಳ ಮಾರುಕಟ್ಟೆಗಳನ್ನು ಆರಂಭಿಸಿ ಅದನ್ನು ಬೆಳೆಸಿ ಅಮೆರಿಕವೊಂದನ್ನೇ ಅವಲಂಬಿಸುವುದು ಸರಿಯಲ್ಲ ಎಂದುಕೊಳ್ಳುವಾಗ, ಭಾರತದಲ್ಲಿಯೂ ಮಾರುಕಟ್ಟೆಗಳನ್ನು ಬೆಳೆಸಿ ಶರ್ಟುಗಳ ಡಿಸೈನಿಂಗ್, ಸಾರಂಗ್, ಮಲ್ಹಾರ್, ಮಾಲ್ಕೌನ್ಸ್, ಮೇಘ್ ಅಂತ ರಾಗಗಳ ಹೆಸರಿಟ್ಟರೆ ಆಕರ್ಷಕವಾಗುವುದಿಲ್ಲವೇ? ನಾನು ಯಾವಾಗ ತೊಡುವುದು ಕಾಮ್ಕಾರ್ಡ್ ಕಂಪನಿಯ ಸಾರಂಗ ಶರ್ಟನ್ನೇ ಅನ್ನುವ ಹೇಳಿಕೆಯೊಡನೆ ಹೇಮಂತನ ಚಿತ್ರವು ರಾಷ್ಟ್ರಾದ್ಯಂತ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಕಾಣಿಸಿಕೊಂಡರೆ ಹೇಗೆ ಎಂಬ ಆಲೋಚನೆ ಬಂದು ಮುಚ್ಚಿದ್ದ ಕಣ್ಣುಗಳಲ್ಲಿ ಅರೆತೆರೆದು ನೋಡಿದಳು. ನಿದ್ರಿಸುತ್ತಿರುವ ಅವನ ಮುಖದಲ್ಲಿ ಎಂಥ ಗಂಡು ಲಕ್ಷಣವಿದೆ! ಇದನ್ನು ನೋಡುವ ಪ್ರತಿಯೊಬ್ಬ ಹುಡುಗಿಯೂ ತನ್ನ ಸ್ನೇಹಿತನಿಗೆ ಇದೇ ಶರ್ಟ್ ಕೊಂಡುಕೊಳ್ಳುತ್ತಾಳೆ. ಗೃಹಿಣಿಯರ ಗಂಡಂದಿರು ಇದನ್ನೇ ಆರಿಸುತ್ತಾರೆ. ಗಂಡಸರಂತೂ ಬೇರೆ ಇದನ್ನು ಕೈಲೂ ಮುಟ್ಟುವುದಿಲ್ಲ ಅಂತಾರೆ ಎಂಬ ವಿಶ್ವಾಸ ಹುಟ್ಟಿತು. ಇವನಿಗೆ ಈ ತುಂಡು ಕೂದಲಿನ ಕ್ರಾಪಿಗೆ ಬದಲು ಉದ್ದ ಕೂದಲಿನ ಹೇರ್ ಸ್ಟೈಲ್ ಮಾಡಬೇಕು ಎಂದು ನಿಶ್ಚಯಿಸಿದಳು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ, ಸುಳ್ಯ.